ಪ್ರೈಸ್ ದಿ ಲಾರ್ಡ್. ಶಾಲೋಮ್. ಒಂದು ಭ್ರಷ್ಟ ಅಧಿಕಾರಿ, ರೈಲ್ವೆ ಒಂದು ಭ್ರಷ್ಟ ಅಧಿಕಾರಿ ಈತ. ಆತನ ಲೈಫ್ನಲ್ಲಿ ಬಂದಿದ್ದಂಥ ಒಂದು ನೂತನವಾದಂಥ ಪರಿವರ್ತನ, ಒಂದು ಮಾರ್ಪಾಟ ಅಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಎಲ್ಲರಿಗೆ ಸ್ತಬ್ಧರಾಗುವಂತೆ ಮಾಡಿತ್ತಂಥದ್ದು. ಎಲ್ಲರೂ ಹೇಳ್ತೀರಲ್ವ್ಯಾ? ಅನೇಕ ಜನರು ಸ್ತಬ್ಧರಾಗಿಬಿಟ್ರು. ಏನಪ್ಪ ಇಂಥ ಒಂದು ಭ್ರಷ್ಟ ಅಧಿಕಾರಿ ಇಷ್ಟು ಬೇಗನೆ ಚೇಂಜ್ ಆಗಿಬಿಟ್ರಲ್ಲ, ಇದಕ್ಕೆ ಕಾರಣ ಏನು? ಎಂಥ ಒಂದು ಅದ್ಭುತವಾದಂಥ ಮಾರ್ಪಾಟ ಈತನಲ್ಲಿ ಎಂಬುದಾಗಿ ಹೇಳಿಕೊಂಡು ಬಹಳ ಅದ್ಭುತವಾದಂಥ ಮಾರ್ಪಾಟ ಆತನಲ್ಲಿ ಆಯಿತು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಖಂಡಿತವಾಗಿ ಇವತ್ತು ಆ ವ್ಯಕ್ತಿ, ಈ ಭ್ರಷ್ಟ ಅಧಿಕಾರಿ, ತನ್ನ ಮನೆಯಿಂದ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಮನೆಯಿಂದ ಆಫೀಸ್ಗೆ ಎಲ್ಲ ವಸ್ತುಗಳನ್ನು ತಂದು ಅಲ್ಲೇ ಇಳಿಸ್ತಾ ಇದ್ರಂತೆ. ಆಫೀಸ್ನಲ್ಲಿ, ಎಲ್ಲೇ? ರೈಲ್ವೆ ಆಫೀಸ್ನಲ್ಲಿ ಇಳಿಸ್ತಾ ಇರುವಾಗ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡಿದ್ರು. ಏನಪ್ಪ ಈತನು ತೆಗೆದುಕೊಂಡು ಹೋಗಿರೋ ವಸ್ತುಗಳನ್ನೆಲ್ಲ ತಂದು ಇಡ್ತಾ ಇದ್ದಾನಲ್ಲ ಅಂತ ಹೇಳ್ಕೊಂಡು. ಸರ್ ಏನಾಯ್ತು ಸರ್ ಅಂತ ಹೇಳ್ದ. ಇಲ್ಲ, ಇದು ನಾನು ತೆಗೆದುಕೊಂಡು ಹೋಗಿದ್ದೆ ಬಹಳ ದೊಡ್ಡ ಪಾಪ. ನಾನು ನನ್ನ ಡಿಪಾರ್ಟ್ಮೆಂಟ್ಗೆ ನಾನು ದ್ರೋಹ ಮಾಡಿದ್ದೇನೆ. ಅದರ ನಿಮಿತ್ತ ನನ್ನ ಲೈಫ್ನಲ್ಲಿ ಇಂಥದ್ದು ಮಾಡಬಾರ್ದೆಂಬುದಾಗಿ ನನಗೆ ಮನವರಿಕೆ ಆಯಿತು ಎಂಬುದಾಗಿ ಹೇಳಿಕೊಂಡು ಈತ ತನ್ನ ಲೈಫ್ನಲ್ಲಿ ಆಗಿರತಕ್ಕಂಥ ಒಂದು ನೂತನವಾದಂಥ ಮಾರ್ಪಾಟದಿಂದ ಆತನು ಅಷ್ಟಕ್ಕೆ ಇದಾಗಿಲ್ಲ, ಆತನು ತನ್ನ ಬಾಳನ್ನೆಲ್ಲ ದೇವರಿಗೆ ಅರ್ಪಿಸಿ ತಾನು ಮಾನಸಾಂತರ, ತಾನು ಮನಸ್ಸು ತಿರುಗಿಕೊಂಡಿದ್ದಕ್ಕೆ ಸರಿಯಾದ ಪ್ರತಿಫಲ ಆತನ ಜೀವನದಲ್ಲಿ ಆತನು ಕೊಟ್ಟನು. ಅದೇನೆಂದರೆ, ತನ್ನ ಜೀವನದಲ್ಲಿ ಆಗಿರತಕ್ಕಂಥ ಮಾಡಿರ್ತಕ್ಕಂಥ ಈ ಅಪರಾಧ, ಈ ಪಾಪ, ಈ ದ್ರೋಹ ನಾನು ಮಾಡಿದ್ದು ಸರಿಯಲ್ಲ ಅನ್ನತಕ್ಕಂಥ ಮನವರಿಕೆ ಆದ ಮೇಲೆ, ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಂಥ ದೊಡ್ಡ ರೈಲ್ವೆ ಅಧಿಕಾರಿ, ಭ್ರಷ್ಟ ರೈಲ್ವೆ TCಯಲ್ಲಿ ಇಂಥ ದೊಡ್ಡ ಪರಿವರ್ತನೆ ಬರಲಿಕ್ಕೆ ಕಾರಣ ಏನು? ಆಶ್ಚರ್ಯಚಕಿತರಾಗ್ತೀರಿ ಈ ಕಾರಣವನ್ನು ಕೇಳಿದ್ರೆ. ಏನು ಈತನ ಜೀವನದಲ್ಲಿ ಇಂಥ ದೊಡ್ಡ ಮಾರ್ಪಾಟ ತಂದಿದೆ? ಭ್ರಷ್ಟ ಅಧಿಕಾರಿ, ರೈಲ್ವೆ TC ಟಿಕೆಟ್ ಕಲೆಕ್ಟರ್, ಆಮೇಲೆ ದೊಡ್ಡ ಆಫೀಸರ್ ಆಗಿ ಈತನು ಈಗ ಬಹಳ ದೊಡ್ಡ ಕಾರ್ಯದಲ್ಲಿ ಸೇರಿಕೊಂಡಿದ್ದಾನೆ. ನಾವು ಕೊನೆವರೆಗೂ ಕೇಳಿಸಿಕೊಳ್ಳೋಣ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡೋ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟು ಆಸಕ್ತಿಯಿಂದ ಕರ್ತನೆ ನಿನ್ನ ಮಕ್ಕಳು ನಿನ್ನನ್ನು ಕೇಳ್ತಾ ಇದ್ದಾರೆ ರಾಜ, ನಿನ್ನ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಅವರ ಜೀವನದಲ್ಲಿ ಒಂದು ನೂತನವಾದಂಥ ಪರಿವರ್ತನೆ ತರತಕ್ಕಂಥದ್ದಾಗಿದೆ ರಾಜ. ಈ ವಾಕ್ಯಗಳು ಕರ್ತನೆ ಅನೇಕ ಜನರ ಜೀವನದಲ್ಲಿ, ಕೆಡುಕರು, ದುಷ್ಟರು, ಕದೀಮರು, ದ್ರೋಹಿಗಳು, ಅಪರಾಧಿಗಳ ಜೀವನದಲ್ಲಿ, ವೈಟ್ ಕಾಲರ್ ಕ್ರೈಮ್ ಮಾಡತಕ್ಕಂಥವ್ರಲ್ಲಿ ಕೂಡ ಕರ್ತನೆ ಯೇಸು ಕ್ರಿಸ್ತನ ವಾಕ್ಯ ಅವರ ಜೀವನದಲ್ಲಿ ಪರಿವರ್ತನೆ ತರ್ತಾ ಇದೆ ರಾಜ. ಇವತ್ತು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಕರ್ತನ ವಾಕ್ಯವು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ನೂತನವಾದ ಪರಿವರ್ತನೆ ತರಲಿ ಎಂಬುದಾಗಿ ನನ್ನ ಹಾರೈಕೆಯಾಗಿದೆ. ಏಸಯ್ಯ, ವಾಕ್ಯಗಳು, ವಚನಗಳು ಕರ್ತನೆ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ನೂತನವಾದಂಥ ಮಾರ್ಪಾಟ ತರ್ತದೆ ರಾಜ. ಕೃಪಾ ಸಂಪೂರ್ಣ ದೇವರು ಹೇಗೆ ಆಧರಣೆಯಿಂದ, ಕನಿಕರದಿಂದ, ದಯದಿಂದ ಈ ವ್ಯಕ್ತಿಯನ್ನು ಆತನ ಕಡೆಗೆ ಸೆಳೆದಿದ್ದಾನೆ, ಸಂಪೂರ್ಣವಾಗಿ ಮಾರ್ಪಾಟವಾಗಿರುವ ಈತನಲ್ಲಿ ಆಗಿರುವ ಮಾರ್ಪಾಟವನ್ನು ನೋಡಿ ಸ್ವಂತ ಡಿಪಾರ್ಟ್ಮೆಂಟೇ ಅಡಾಲಾಗಿಬಿಟ್ಟಿದ್ದು ಹೌದು ಕರ್ತನೆ, ಏನದು ಅಂತದೆಂಬುದಾಗಿ ಜನರೆಲ್ಲರೂ ತಿಳಿದುಕೊಳ್ಳಲಿ ಎಂಬುದಾಗಿ ಹಾರೈಸುತ್ತಾ, ಪ್ರತಿಯೊಬ್ಬರ ಜೀವನದಲ್ಲಿ ಇಂಥ ಮಾರ್ಪಾಟ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಇನ್ನೂ ನಾವು ನಿಮ್ಮ ಎಲ್ಲರ ಪ್ರಾರ್ಥನೆಯಿಂದ, ನಮ್ಮ ಸಭೆಯ ಬೆಂಬಲದಿಂದ, ನಮ್ಮ ಈ ಚಿಕ್ಕ ಪ್ರಮಾಣದ ಸಭೆ ಅದ್ಭುತವಾದಂಥ ಬೆಂಬಲ ನೀಡ್ತಾ ಇದೆ ನನಗೆ. ನಮ್ಮ ಸಭಾ ಅಧ್ಯಕ್ಷರಾಗಲಿ, ನಮ್ಮ ಸಭೆ ಸದಸ್ಯರಾಗಲಿ, ಸಹೋದರಿಯರಾಗಲಿ ಮತ್ತು ನಮ್ಮ ಸಹಾಯಕರಾಗಲಿ ಎಲ್ಲರೂ ತುಂಬ ಅದ್ಭುತವಾಗಿ ಸಹಾಯ ಮಾಡ್ತಿರೋದ್ರಿಂದ ನಾವಿನ್ನೂ ನಿಮ್ಮ ಹತ್ರ ಕಲರ್ಫುಲ್ ಆಗಿ, ಬಣ್ಣವಾಗಿ ನಿಮ್ಮ ಹತ್ರ ದೇವರ ವಾಕ್ಯವನ್ನು ಪ್ರಸ್ತುತಪಡಿಸೋದಕ್ಕಾಗಿ ಅವಕಾಶವಾಗ್ತಾ ಇದೆ. ಗಾಡ್ ಬ್ಲೆಸ್ ಯು. ಎಲ್ಲ ನನ್ನ ಬೆಂಬಲಿಗರು, ನನ್ನನ್ನು ಬೆಂಬಲಿಸ್ತಕ್ಕಂಥ ಎಲ್ಲ ಸಹೋದರಿ ಸಹೋದರರು, ಈ ಪೀಸ್ ಮೇಕರ್ ಎಂಬ ಸಭೆಗೆ ಕರ್ತನೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರ ಜೀವನದಲ್ಲಿ ಶಾಲೋಮ್ ಶಾಲೋಮ್, ಸುಖ ಶಾಂತಿ ಬರಲಿ ಎಂಬುದಾಗಿ ಹಾರೈಸ್ತಾ ಇದ್ದೇನೆ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಾವು ಕೇಳ್ತಾ ಇದ್ದೇವೆ. ಅದು ಮತ್ತೆ ಬೇರೆ ಇದೇನಲ್ಲ, ಅದು ಒಂದು ಭ್ರಷ್ಟ ಅಧಿಕಾರಿ. ಆ ಭ್ರಷ್ಟ ಅಧಿಕಾರಿ ಜೀವನದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಕಾರ್ಯ ಏನಂದರೆ, ಈತನು ಎಲ್ಲ ವಸ್ತುಗಳು ತನ್ನ ಆಫೀಸಿಂದ ಆತನು
ಹೇಳದೆ ಕೇಳದೆ ತನ್ನ ಆಫೀಸಿಂದ ತನ್ನ ಮನೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಎಲ್ಲ ಬೆಲೆಬಾಳಿನ ವಸ್ತುಗಳು, ಅಂದರೆ ಆತನು ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಸೀಸ್ ಮಾಡಿರ್ತಕ್ಕಂಥ ವಸ್ತುಗಳು, ರೈಲ್ನಲ್ಲಿ ಸಿಕ್ಕಿರ್ತಕ್ಕಂಥ ಬೆಲೆಬಾಳಿನ ವಸ್ತುಗಳು, ಸೀಸ್ ಮಾಡಿ ಜಪ್ತಿ ಮಾಡಿರ್ತಕ್ಕಂಥ ವಸ್ತುಗಳನ್ನು ತಂದು ಆಫೀಸ್ನಲ್ಲಿ ಇಡ್ತಾರೆ. ಆಫೀಸ್ನಲ್ಲಿ ಇಟ್ಟುಕೊಳ್ಳೋ ಆಫೀಸಿನ ವಸ್ತುಗಳನ್ನು ಈತನು, ಈ ರೈಲ್ವೆ TC ಅಧಿಕಾರಿ ತನ್ನ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಇಟ್ಕೊಳ್ಳುತ್ತಿದ್ದ. ತನ್ನ ಮನೆಯಲ್ಲಿ ಯಾರಿಗೂ ಹೇಳದೆ ಕೇಳದೆ ತೆಗೆದುಕೊಂಡು ಇಟ್ಕೊಳ್ತಿದ್ದ. ಆದರೆ ಇಂಥ ವ್ಯಕ್ತಿ ತಂದು ಮತ್ತು ತಿರುಗಿ ಅವೆಲ್ಲ ವಸ್ತುಗಳನ್ನು ತಂದು ಮತ್ತು ತಿರುಗಿ ತನ್ನ ಆಫೀಸಲ್ಲಿ ಇಡ್ತಾ ಇರೋದನ್ನು ನೋಡಿ ಅಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಎಲ್ಲ ಆಶ್ಚರ್ಯಚಕಿತರಾದರು. ಏನಪ್ಪ, ಇಂಥ ಒಂದು ಭ್ರಷ್ಟಾಧಿಕಾರಿ, ಈತನ ಲೈಫ್ನಲ್ಲಿ ಇಷ್ಟು ದೊಡ್ಡ ಪರಿವರ್ತನೆ ಹೇಗೆ ಬಂತು, ಹೇಗೆ ಈತನನ್ನು ಹೇಗೆ ಈತನ ಚೇಂಜ್ ಆಗಿದ್ದಾನೆ ಎಂಬುದಾಗಿ ಎಲ್ಲ ಜನ ಆಶ್ಚರ್ಯಚಕಿತರಾದರು. ಆಶ್ಚರ್ಯಚಕಿತರಾಗಿದ್ದಷ್ಟೇ ಅಲ್ಲದೆ ಈತನಿಗೆ ಕೇಳಿದ್ರಿ, ಏನಾಯ್ತು ಸರ್ ಅಂತ. ಇಲ್ಲ, ಮೇರಾ ಜೀವನಕ್ಕೂ, ನನ್ನ ಬಾಳನ್ನು ಒಬ್ಬರು ಮಾರ್ಪಾಟ ಮಾಡಿದ್ದಾರೆ. ಅವರು ನನ್ನ ಜೀವನದಲ್ಲಿ ಬಂದಾಗಿಂದ ಅದ್ಭುತವಾದಂಥ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಿದೆ. ಈ ಲೋಕದಲ್ಲಿ ಯಾರೂ ಕೊಡಲಾರದ ಈ ಸಂಪತ್ತು, ಐಶ್ವರ್ಯ, ಈ ಒಂದು ಪದವಿ, ಈ ದೊಡ್ಡ ಪದಾಧಿಕಾರದಲ್ಲಿರುವಾಗಲೂ, ಪದಾಸೀನದಲ್ಲಿದ್ದರೂ ಕೂಡ, ಇಂಥ ಒಂದು ಅಧಿಕಾರದಲ್ಲಿದ್ದು ಕೂಡ ನನಗೆ ಸಿಗಲಾರದಂಥ ಸಂತೋಷ ಆತನಿಂದ ಸಿಕ್ಕಿದೆ ಎಂಬುದಾಗಿ ಹೇಳಿಕೊಂಡು ಈತನು ತನ್ನ ಜೀವನದಲ್ಲಿ ಆಗಿರತಕ್ಕಂಥ ಪರಿವರ್ತನೆ ವಿಷಯದಲ್ಲಿ ಹೇಳುತ್ತಾ ಇದ್ದಾನೆ. ಹೇಗಾಯಿತು ಇದು ಪರಿವರ್ತನೆ ಅಂದರೆ, ಟ್ರೈನಲ್ಲಿ ಈತನು TC ಆಗಿ ಕೆಲಸ ಮಾಡ್ತಿದ್ದನು. 1988ರಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಒಂದು ಟ್ರೈನಲ್ಲಿ TC ಆಗಿ ಕೆಲಸ ಮಾಡ್ತಾ ಈತನು ಎಲ್ಲರನ್ನು ಟಿಕೆಟ್ ಕಲೆಕ್ಟಿಂಗ್ ಮಾಡ್ತಾ ಅವರ ಟಿಕೆಟ್ಗಳನ್ನು ತಪಾಸಣೆ ಮಾಡ್ತಾ ಇರೋ ಸಮಯದಲ್ಲಿ ಒಂದು ವ್ಯಕ್ತಿಯನ್ನು ಭೇಟಿಯಾಗಿದ್ದ. ಅದರೊಳಗೆ ಒಂದು ವ್ಯಕ್ತಿ ಕೂತ್ಕೊಂಡಿರುವಾಗ ಆತನ ಟಿಕೆಟನ್ನು ಕಲೆಕ್ಟ್ ಮಾಡಿ ನೋಡಿದ, ಚೆಕ್ ಮಾಡಿದ, ಆಮೇಲೆ ಸರಿ ಇದೆ ಅಂತೇಳಿ ಹೋಗ್ಬಿಟ್ರು. ಆದರೆ ಈ ಟ್ರೈನ್ ಕೊನೆಯದಾಗಿ ಬಂದು ಒಂದು ಸ್ಥಳದಲ್ಲಿ ನಿಂತುಕೊಂಡಿತ್ತು. ಅಲ್ಲೇ ಕೊನೆ ಸ್ಥಳದಲ್ಲಿ ನಿಂತುಕೊಂಡಿರುವಾಗ ಈ ಅಧಿಕಾರಿಗಳು ತಮ್ಮ ಆಫೀಸ್ಗೆ ಹೋಗಿ ತನ್ನ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಹೋಗಿರುವಾಗ ಆ ಸಮಯದಲ್ಲಿ ಈ ಟ್ರೈನ್ನಲ್ಲಿ ಕೂತ್ಕೊಂಡಿರ್ತಕ್ಕಂಥ ಈತನ ಗಮನಿಸಿರ್ತಕ್ಕಂಥ ಓರ್ವ ಸೇವಕನು, ಕರ್ತನ ಸೇವಕನು ಏನು ಮಾಡಿದನಂದ್ರೆ, ಆ ಸೇವಕನು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಆ ಸೇವಕನು ಈತನು ಫಾಲೋ ಮಾಡಿ ಹೋಗಿದ್ದ. ಆತನ ಆಫೀಸ್ ಹತ್ತಿರ ಸಮೀಪಕ್ಕೆ ಹೋಗಿ ಆತನ ಜೊತೆಯಲ್ಲಿ ಮಾತಾಡಿದ. ಏನಂತ ತಿಳ್ಕೊಂಡು, ಅಯ್ಯ, ನಿಮ್ಮ ಮುಖವನ್ನು ನೋಡ್ತಾ ಇದ್ರೆ ನಿಮ್ಮ ಒಳಗೆ ಬಹಳಷ್ಟು ಕಷ್ಟ, ದುಃಖ, ಬಾಧೆ, ಸಂಕಟ, ವೇದನ, ನೆಮ್ಮದಿ ಇಲ್ಲದಂಥ ಜೀವನ ಕಂಡು ಬರ್ತಾ ಇದೆ ನನಗೆ. ಅಂಥದ್ದೇನಿಲ್ಲಲ್ಲ. ಇಲ್ಲ, ಖಚಿತವಾಗಿ ನನಗೂ ಹೀಗೆ ಇತ್ತು. ನನ್ನ ಜೀವನದಲ್ಲಿ ಕೂಡ ನಾನು ಎಲ್ಲ ಇದ್ದುಕೊಂಡು ಏನಿಲ್ಲದವನಾಗಿ ಒಂದು ದರಿದ್ರ ಜೀವನ ನಾನು ಜೀವಿಸ್ತಾ ಇದ್ದೆ. ದುಃಖ, ಬಾಧೆ, ಸಂಕಟ ಜೀವನ ನಾನು ಜೀವಿಸ್ತಾ ಇದ್ದೆ. ಆದರೆ ಯೇಸು ಕ್ರಿಸ್ತನು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು, ಮಾರ್ಪಾಟವನ್ನು ತಂದು ನನಗೆ ಸುಖ, ಶಾಂತಿ, ಸಮಾಧಾನವನ್ನು ಕೊಟ್ಟನು. ಎಂಥ ನೆಮ್ಮದಿ ಕೊಟ್ಟಂದರೆ ಅದು ಯಾರೂ ಕೊಡಲಿಕ್ಕಾಗೋದಿಲ್ಲ. ಈ ಲೋಕದ ಐಶ್ವರ್ಯ, ಸಂಪತ್ತಾಗಲಿ ಅದು ಕೊಡಲಿಕ್ಕಾಗಲಾರದಂಥ ಸಂತೋಷ ಆ ಯೇಸು ಕ್ರಿಸ್ತನು ನನಗೆ ಕೊಟ್ಟನು ಎಂಬುದಾಗಿ ಈತನು ಕಡೆ ಆ ಒಂದು ಸೇವಕನು ಸಾಕ್ಷಿ ಹೇಳ್ತಾ ಇರುವಾಗ ಆಗ ಈತನಿಗೆ ಅನಿಸಿತ್ತು, ಈತನು ಮಾತಾಡೋ ಮಾತಲ್ಲಿ ಅದ್ಭುತವಾದಂಥ ಕಾರ್ಯ ಕಂಡು ಬರ್ತಾ ಇದೆ. ಯಾಕಂದರೆ ನನ್ನಲ್ಲಿರ್ತಕ್ಕಂಥ ಸಂಕಟ, ನಾನು ನೋಡಿದ್ರೆ ಇಷ್ಟು ವೈಭವದಿಂದ ಅಧಿಕಾರದ ಪದಾಸೀನದಲ್ಲಿದ್ದುಕೊಂಡು ಸೂಟ್ ಬೂಟ್ ಹಾಕ್ಕೊಂಡು ಇಷ್ಟು ವೈಭವದಿಂದಿದ್ರೆ, ನನ್ನನ್ನು ನೋಡಿ ನನ್ನ ಒಳಗಿರ್ತಕ್ಕಂಥ ಸಂಕಟವನ್ನು ಅರ್ಥ ಮಾಡ್ಕೊಂಡಲ್ಲ, ಇದರಲ್ಲಿ ಏನೋ ಒಂದು ವಿಶಿಷ್ಟ ಇದೆ ಎಂಬುದಾಗಿ ಹೇಳಿಕೊಂಡು ಈತನು ಆತನಿಗೆ ಆಫೀಸಲ್ಲಿ ಕರೀತಾನೆ. ಆಫೀಸಲ್ಲಿ ಕರೆದು ಮಾತಾಡ್ತಾನೆ. ಆವಾಗ ಆಫೀಸಲ್ಲಿ ಕರೆದಿರುವಾಗ ಆವಾಗ ಹೇಳ್ತಾನೆ, ಹೌದು, ನನ್ನ ಜೀವನದಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ನೀವು ಹೇಳಿದ್ದು ನಿಜ, ಆದರೆ ಯಾಕೆ ಹೀಗೆ ನನಗಿದೆ ಎಂಬುದಾಗಿ ಕೇಳಿರುವಾಗ ಅನೇಕ ರೀತಿಯಾದಂಥ ವಾಕ್ಯಗಳಿಂದ ಆತನನ್ನು ತಿಳಿಸಿದ್ರಂತೆ. ಅನೇಕ ವಿಧವಾದಂಥ ವಚನ ಉಪದೇಶಗಳಿಂದ ಆತನಿಗೆ ತಿಳಿಸಿದರು. ಯಾವುದರಿಂದ ಇದು ಹೀಗೆ ಆಗ್ತದೆ, ಹೀಗೆ ನನಗೆ ಯಾಕೆ ಆಗಿದೆ ಅಂದರೆ, ಇಲ್ಲ, ಮಾನವನು ಮಾಡಿರುವ ಪಾಪದ ನಿಮಿತ್ತ ಇದು ಆಗುವುದುಂಟು. ಅದರ ನಿಮಿತ್ತ ಮಾನವನು ಮಾಡಿರುವ ದ್ರೋಹ, ಅಪರಾಧಗಳ ನಿಮಿತ್ತ ಇವೆಲ್ಲ ಸಹಜವಾಗಿ ಅವನಿಗೆ ಬರ್ತದೆ. ಆದ ಕಾರಣ ಆ ಪಾಪವೇ ನಮಗೆ ಸುಖವಿಲ್ಲದಂಥ ಜೀವನದಲ್ಲಿ ಸಿಗಿಸಿ ನೆಮ್ಮದಿಲ್ಲದಂಥ ಜೀವನ, ಆರೋಗ್ಯ ಇಲ್ಲದಂಥ ಜೀವನದಲ್ಲಿ ನಾಶಪಡಿಸುತ್ತದೆ ಎಂಬುದಾಗಿ
ತಿಳಿಸ್ತಾನೆ. ಆದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಕ್ಯಗಳು ನಾನು ನಿಮಗೆ ತಿಳಿಸ್ಬೇಕು. ಏನು ಪಾಪ ಮಾಡಿದ್ದಾನೆ ನನ್ನ ಪ್ರಿಯ ಸಹೋದರ? ಎಲ್ಲ ಇವತ್ತು ಭ್ರಷ್ಟ ಅಧಿಕಾರಿಗಳ ಜೀವನದಲ್ಲಿ ಇವತ್ತು ಸುಖ ಶಾಂತಿ ಬರಬೇಕಾ? ನಿಶ್ಚಯವಾಗಿ ಎಲ್ಲ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟರಾಗಿರ್ತಕ್ಕಂಥದ್ದು, ದುರ್ಲಾಭವನ್ನು ತೆಗೆದುಕೊಳ್ತಕ್ಕಂಥವ್ರು, ದುಡ್ಡನ್ನು ದೋಚಿಕೊಳ್ಳತಕ್ಕಂಥವ್ರು, ಸುಳುಕೊಳ್ಳತಕ್ಕಂಥವ್ರು, ಕದೀಮರು, ಕಳ್ಳರು, ದ್ರೋಹಿಗಳ, ಅಪರಾಧಿಗಳಿಗೆ ಒಂದು ಒಳ್ಳೆಯ ವಾರ್ತೆ ಅಂದರೆ, ಈಗೋ ಯೇಸು ಕ್ರಿಸ್ತನನ್ನು ಹೃದಯದಲ್ಲಿ ಸ್ವೀಕರಿಸಿದರೆ ನಿನ್ನ ಜೀವನದಲ್ಲಿ ಎಲ್ಲ ಕೆಟ್ಟ ಚಟಗಳನ್ನು ಬಿಡುಗಡೆ ಆಗಿ ನಿನ್ನ ಜೀವನ ಸುಖ ಶಾಂತಿಯಲ್ಲಿ ಮಾರ್ಪಾಟ ಮಾಡ್ತಕ್ಕಂಥ ಸಾಮರ್ಥ್ಯ ಆತನಲ್ಲಿದೆ. ಆಗ ನಾನು ಇದನ್ನು ಧ್ಯಾನ ಮಾಡಿರುವಾಗ ಈ ಪಾಪ, ದ್ರೋಹ, ಅಪರಾಧಗಳು ನಾನು ಏನಂತ ಪಾಪ ಮಾಡಿದ್ದೇನೆ ಅಂದರೆ ಈತನಿಗೆ ಅರ್ಥ ಆಗ್ತಲ್ಲ. ಈತನ ಭ್ರಷ್ಟಾಧಿಕಾರಿ ಆಗಿದ್ದಾನೆ. ಈ ಭ್ರಷ್ಟಾಧಿಕಾರಿ ಆಗಿರುವಾಗ ಈತನ ಪಾಪದ ಹೊರತು ಈತನಿಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಬೈಬಲಲ್ಲಿ ನಾನು ಅಧ್ಯಯನ ಮಾಡ್ತಿರುವಾಗ ಈತನು ಲಂಚಖೋರನಾಗಿದ್ದ. ಆಫೀಸ್ನಲ್ಲಿರ್ತಕ್ಕಂಥ ವಸ್ತುಗಳನ್ನು ತನ್ನ ಮೇಲಿನ ಅಧಿಕಾರಿಗಳಿಗೆ ತಿಳಿಸದೆ ಆತನು ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಿದ್ದನು. ಅಷ್ಟೇ ಅಲ್ಲದೆ ಈತನು ಕುಡಿತನ ಚಟ ಕೂಡ ಇತ್ತು ಈತನಿಗೆ, ಮತ್ತು ಈತನಿಗೆ ವ್ಯಭಿಚಾರದ ಸಂಬಂಧ ಕೂಡ ಇತ್ತು, ಅನೈತಿಕವಾದಂಥ ಸಂಬಂಧ ಕೂಡ ಇತ್ತು. ಆದರೆ ಈತನಿಗೆ ಅವೆಲ್ಲ ಪಾಪ, ದ್ರೋಹ, ಅಪರಾಧಗಳೆಂದು ಗೊತ್ತಿಲ್ಲ ಆಗಿತ್ತು ಆತನಿಗೆ. ಆದರೆ ನಾವು ಮಾಡುವ ಪಾಪದ ನಿಮಿತ್ತ ಈ ಶಾಪ, ಈ ರೋಗ, ಈ ವ್ಯಾಧಿಗಳು, ಈ ಅನಿಷ್ಟ, ಈ ದರಿದ್ರ, ಈ ಅಶಾಂತಿ ನಮ್ಮನ್ನು ಕಾಡುತ್ತದೆ ಎಂಬುದಾಗಿ ಆ ಸೇವಕನು ಆತನಿಗೆ ತಿಳಿಸಿ ಹೇಳಿದ. ಆದರೆ ನಾನು ಇವತ್ತು ಕರ್ತನ ವಾಕ್ಯದ ಆಧಾರವನ್ನು ತೋರಿಸ್ಕೊಟ್ಟು ಮನುಷ್ಯನಿಗೆ ಯಾಕೆ ಅವನ ಪಾಪದ ನಿಮಿತ್ತ, ಅವನ ದ್ರೋಹ, ಅಪರಾಧಗಳ ನಿಮಿತ್ತ ಬರತಕ್ಕಂಥ ಸಂಕಟಗಳು ಹೊರತು ನಿಮಗೆ ನಾನು ಇನ್ನೂ ಸ್ಪಷ್ಟವಾಗಿ ತಿಳಿಸಬೇಕೆಂಬುದಾಗಿ ಬಯಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಈಗ ವಚನ ಆಧಾರಗಳನ್ನು ನೋಡ್ತಾ ನಮ್ಮ ದೇವರ ಈ ಮನುಷ್ಯನು ಮಾಡಿರ್ತಕ್ಕಂಥ ಪಾಪದ ನಿಮಿತ್ತ ಎಂಥ ರೀತಿಯಾದಂಥ ತೊಂದರೆಗಳು, ಸಂಕಟಗಳು ಬರ್ತದೆ ಎಂಬುದಾಗಿ ನೋಡೋಣ. ದಯಮಾಡಿ ಗಮನಿಸ್ತೀರೆಲ್ಲರೂ ನನ್ನ ಪ್ರಿಯ ಸಹೋದರಿ ಸಹೋದರಿ. ಜ್ಞಾನೋಕ್ತಿ 15ನೇ ಅಧ್ಯಾಯ, ಜ್ಞಾನೋಕ್ತಿ 15ನೇ ಅಧ್ಯಾಯ 27ನೇ ವಚನ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಸೂರೆ ಮಾಡುವವನು ಅಂದರೆ ದುರ್ಲಾಭವನ್ನು ಪಡೆದುಕೊಳ್ಳುವವನು ಸ್ವಂತ ಮನೆಯನ್ನು ಬಾಧಿಸಿಕೊಳ್ಳುತ್ತಾನೆ. ಶಾಪದಿಂದ, ರೋಗಗಳಿಂದ, ವ್ಯಾಧಿಗಳಿಂದ, ಅನಿಷ್ಟದಿಂದ, ದರಿದ್ರದಿಂದ ಸೂರೆ ಮಾಡುವವನು, ದುರ್ಲಾಭವನ್ನು ಪಡೆದುಕೊಳ್ಳತಕ್ಕಂಥವನು, ಸುಳುಕೊಳ್ಳುವವನು, ಎಕ್ಸ್ಟಾರ್ಷನ್ಸ್ ಎಂಬುದಾಗಿ ಹೇಳ್ತಾರೆ. ಜಬ್ರಿ ಹಣವನ್ನು ವಸೂಲು ಮಾಡೋದು, ಇದನ್ನು ಹಪ್ತಾ ವಸೂಲಿ ಕೂಡ ಅಂತ ಹೇಳ್ತಾರೆ ಇದಕ್ಕೆ. ಆದರೆ ಇಲ್ಲಿ ಈತನು ಸೂರೆ ಮಾಡಿಕೊಳ್ಳುವವನು ತನ್ನ ಸ್ವಂತ ಮನೆಯನ್ನು, ಬೇರೆ ಯಾರ ಮನೆಗೆ ಬಾಧೆ ಆಗುವುದಿಲ್ರಿ, ತನ್ನ ಸ್ವಂತ ಮನೆಯನ್ನು ಬಾಧಿಸಿಕೊಳ್ಳುತ್ತಾನೆ ಸಂಕಟಗಳಿಂದ. ಲಂಚವನ್ನು ಮುಟ್ಟದವನು, ಲಂಚದವನು ತೆಗೆದುಕೊಳ್ಳದವನು ಸುಖವಾಗಿ ಬಾಳುವನೆಂಬುದಾಗಿ ಹೇಳ. ನೋಡಿ ಎಷ್ಟು ಚೆನ್ನಾಗಿದೆ. ಲಂಚವನ್ನು ತೆಗೆದುಕೊಳ್ಳದವನು ಸುಖವಾಗಿ ಬಾಳುವನು. ಈಗ ಅವನ ಸುಖ ಯಾಕೆ ಹಾಳಾಗಿದೆ? ದುರ್ಲಾಭ, ಮೋಸದಿಂದ, ವಂಚನದಿಂದ, ಬಲವಂತವಾಗಿ ಜನರ ಹತ್ರ ಲಂಚದಿಂದ ಸುಳುಕೊಡುತ್ತಿದ್ದ ಇದ್ದಾನೆ. ಅದರ ನಿಮಿತ್ತ ದುರ್ಲಾಭವನ್ನು, ಹಣದ ಆಸೆ, ಯಾವನು ತನ್ನನ್ನು ದುರ್ಲಾಭಕ್ಕಾಗಿ ಸೂರೆ ಮಾಡುತ್ತಾನೋ, ಅಂದರೆ ಸೂರ್ಯ ಅಂದರೆ ಸುಳುಕೊಳ್ತಾನೋ, ಜಬರಿ ಹಣವನ್ನು ವಸೂಲು ಮಾಡ್ತಾನೋ, ತನ್ನ ಸ್ವಂತ ಮನೆಯನ್ನು ಬಾಧಿಸ್ಕೊಳ್ತಾನೆ. ಅವ್ರನ್ನೆಲ್ಲ ಬಾಧಿಸೋದು ತನ್ನ ಸ್ವಂತ ಮನೆಯನ್ನು ಬಾಧಿಸ್ಕೊಳ್ತಾ ಇದ್ದಾನೆ. ಇದು ಅವನು ಮಾಡ್ತಕ್ಕಂಥ ಪಾಪ. ಆದರೆ ಆ ವ್ಯಕ್ತಿಗೆ ಯೇಸು ಕ್ರಿಸ್ತನ ಕರುಣೆ, ದಯೆ, ಪ್ರೀತಿ, ವಾತ್ಸಲ್ಯ ಬಗ್ಗೆ ಕೇಳಿದ ನಂತರ ಆಶ್ಚರ್ಯಚಕಿತನಾದನು. ಹೌದು, ನಾನು ಪಾಪಿ, ನಾನು ದ್ರೋಹಿ, ನಾನು ಅಪರಾಧಿ ಎಂಬತಕ್ಕಂಥ ಮನವರಿಕೆ ಆಯಿತು. ಆದರೆ ಆತನಿಗೆ ಇದು ಗೊತ್ತಿಲ್ಲ, ಇದು ದೊಡ್ಡ ಮಹಾಪಾಪ. ತನ್ನ ಮನೆ, ತನ್ನ ಜೀವನ, ತನ್ನ ಮನಸ್ಸು, ತನ್ನ ಉದ್ಯೋಗ, ತನ್ನ ದೇಹವೆಲ್ಲ ಅನಾರೋಗ್ಯದಿಂದ, ಅನಿಷ್ಟದಿಂದ, ಅಶಾಂತಿಯಿಂದ, ಸಮಾಧಾನದಿಂದ ತುಂಬಿದ್ದು. ಯಾಕೆಂದ್ರೆ ಮಾನವನು ಮಾಡಿದ ತಾನು ಮಾಡುವ ಪಾಪವೇ ಅವನನ್ನು ಅಟ್ಟಿಸಿ ನಾಶ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಪ್ರಸಂಗಿ ಪುಸ್ತಕದಲ್ಲಿ ಕೂಡ ನಾವು ಇದರ ಆಧಾರವನ್ನು ನೋಡ್ತೇವೆ. ಪ್ರಸಂಗಿ ಪುಸ್ತಕದಲ್ಲಿ ಅದ್ಭುತವಾದ 7ನೇ ಅಧ್ಯಾಯ 7ನೇ ವಚನ ಪ್ರಸಂಗಿ ಪುಸ್ತಕದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲೆಲ್ಲ ಕೊಟ್ಟಿರ್ತೇನೆ, ದಯಮಾಡಿ ಕೇಳಿಸ್ಕೊತ್ರಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಅನೇಕ ಜನರಿಗೆ ಶೇರ್ ಮಾಡ್ರಿ. ಭ್ರಷ್ಟಾಧಿಕಾರಿಗಳ ಜೀವನದಲ್ಲಿ ಯಾಕೆ ಸುಖ ಇಲ್ಲ, ಯಾಕೆ ನೆಮ್ಮದಿ ಇಲ್ಲ, ಯಾಕೆ ದರಿದ್ರ ಇದೆ, ಯಾಕೆ ಅನಿಷ್ಟ ಇದೆ, ಯಾಕೆ ಅವರಿಗೆ ಗುಣವಾಗಲಾರದಂಥ ರೋಗ ಕಾಡ್ತಾ ಇದೆ ಅನ್ನತಕ್ಕಂಥ ಸತ್ಯ ಈ ಬೈಬಲಿಂದ ತಿಳ್ಕೊಂಡ್ರೆ ಅದರಿಂದ ಪರಿಹಾರ ಕೂಡ ಅವರು ಇವತ್ತು ತಿಳ್ಕೊಳ್ಳಿಕ್ಕಾಗತ್ತೆ. ಓದ್ತಿರೇ ಮಾತು. ಪ್ರಸಂಗಿ ಪುಸ್ತಕ 7ನೇ ಅಧ್ಯಾಯ 7ನೇ ವಚನ. ಸುಳುಕೊಳ್ಳುವವನು
ಸುಳುಕೊಳ್ಳುವ ಜ್ಞಾನಿ ಮೂರ್ಖನಾಗುವನು. ಅಂದರೆ ಒಂದು ಜ್ಞಾನಿ ಸುಳುಕೊಳ್ಳೋನಾಗಿದ್ರೆ ಅವನು ತನ್ನ ಜ್ಞಾನದಿಂದ ಮೂರ್ಖನಾಗುವನು. ಅಂದರೆ ದುಡ್ಡು ಸಿಗ್ತಾ ಇದೆ ಅಂತೇಳಿ ಸುಳ್ಕೊಳ್ತಾ ಇದ್ದಾನೆ. ಆ ಜ್ಞಾನಿ ಮೂರ್ಖನಾಗುವನು, ಲಂಚವನ್ನು ತೆಗೆದುಕೊಳ್ಳೋನು. ಲಂಚವನ್ನು ತೆಗೆದುಕೊಳ್ಳೋನು ತನ್ನ ಹೃದಯವನ್ನು ಬಾಧಿಸಿಕೊಳ್ಳುತ್ತಾನೆ. ಇಂಗ್ಲಿಷಲ್ಲಿ ಹಿ ಡಿಸ್ಟ್ರಾಯ್ಸ್ ಹಿಸ್ ಹಾರ್ಟ್ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಲಂಚವನ್ನು ದೋಚಿಕೊಳ್ಳೋನು ತನ್ನ ಹೃದಯವನ್ನು ಬಾಧಿಸಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲ, ಅವನ ಮನಸ್ಸಿಗೂ ಸಮಾಧಾನ ಇರುವುದಿಲ್ಲ, ಹಾಗೂ ಅವನು ಹೃದಯ ರೋಗದಿಂದ ಬಳಲ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರೆ, ನಿಜವಾಗಲೂ ಇವತ್ತು ನಿಮ್ಮ ಜೀವನದಲ್ಲಿ ದೇವರು ಮಹಾ ದೊಡ್ಡ ಕಾರ್ಯ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಇದನ್ನು ಆತನಿಗೆ ಆ ದೇವರ ಸೇವಕನು ಹೇಳುತ್ತಿರ್ತಕ್ಕಂಥ ಮಾತಿನಲ್ಲಿ ಮನವರಿಕೆ ಆಯಿತು, ಹೌದು ನಾನು ಘೋರ ಪಾಪಿಯಾಗಿದ್ದೇನಲ್ಲ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಮಾತು ಕೇಳಿರುವಾಗ ಅವನ ಮನೆಯನ್ನು ಹೇಗೆ ಬಾಧಿಸಿಕೊಳ್ತಾ ಇದ್ದಾನೆ. ಯೋಬನ ಪುಸ್ತಕದಲ್ಲಿ ಅದ್ಭುತವಾದಂಥ ಸಂಗತಿ ಬರಲಿಪಟ್ಟಿದೆ. ಯೋಬನ ಪುಸ್ತಕದಲ್ಲಿ 15ನೇ ಅಧ್ಯಾಯ 34ನೇ ವಚನದಲ್ಲಿ 15, 34, 35ರಲ್ಲಿ ಅದ್ಭುತವಾದಂಥ ಮಾತುಗಳು ಬರಲಿಪಟ್ಟಿದೆ. ಪ್ರೈಸ್ ಲಾರ್ಡ್ ಜೀಸಸ್. ಹಾಲೆಲೂಯಾ. ಗ್ಲೋರಿ ಟು ಯುವರ್ ನೇಮ್ ಲಾರ್ಡ್. ಅಲ್ವಿಯಾ. ಭ್ರಷ್ಟರು ಅಂದ್ರೆ ದೋಚಿಗಳು. ಭ್ರಷ್ಟರು ಇಲ್ಲಿ ಕ್ಲಿಯರ್ ಆಗಿ ಕೊಡಲಾಗಿದೆ. ಕರಪ್ಟ್. ಭ್ರಷ್ಟರು, ಭ್ರಷ್ಟರ ಸಂಘ ನಿರರ್ಥಕ. ಭ್ರಷ್ಟರು ಮಾಡತಕ್ಕಂಥ ಸಂಘ ನಿರರ್ಥಕ, ವ್ಯರ್ಥವಾದದ್ದು. ಏನು? ಬೆಂಕಿಯು, ನರಕದ ಬೆಂಕಿಯು ಲಂಚಕೋರರ ಗೂಡಾರಗಳನ್ನು ಸುಟ್ಟು ಹಾಕುವುದು. ಬೆಂಕಿಯು ಅವನ ಕುಟುಂಬವನ್ನು, ಅವನ ಕುಟುಂಬದ ಜೀವನವನ್ನು ಸುಟ್ಟು ಹಾಕುವುದು. ಅವರು ಯಾರು? ಈ ಲಂಚಕೋರರು ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು, ಸಂಕಷ್ಟಗಳನ್ನು ಹೇರುವವರು. ಅವರ ಹೊಟ್ಟೆ ಕಲ್ಪಿಸುವುದು ಯಾವಾಗಲೂ ಮೋಸವೇ, ವಂಚನವೇ ಎಂಬುದಾಗಿ ಹೇಳಲಾಗಿದೆ. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಅದ್ಭುತವಾದಂಥ ಸಂದೇಶ. ಹೌದಾ, ನಾನು ಮಾಡುವ ಪಾಪದ ನಿಮಿತ್ತ ಈ ಸಂಕಟ, ಈ ಬಾಧೆ, ಈ ವೇದನೆ, ಈ ನೆಮ್ಮದಿಲ್ಲದ ಜೀವನ, ಇಷ್ಟು ದೊಡ್ಡ ಪದಾಸೀನದಲ್ಲಿದ್ದರೂ ಕೂಡ, ನಾನಿಷ್ಟು ದುಡ್ಡು ದೂಚ್ಕೊಳ್ತಾ ಇದ್ರು ಕೂಡ ನನಗೆ ಇಂತಹ ಸಂಕಟನ? ಕಾರಣ ಇದೇನಾ? ಹೌದು, ನಿನ್ನ ಪಾಪದ ನಿಮಿತ್ತವೇ ಇದು ಕಾರಣ ಎಂಬುದಾಗಿ ಆ ಸೇವಕನು ಹೇಳುತ್ತಾ ಇದ್ದಾನೆ. ಆದರೆ ಇಲ್ಲೇ ನಾನು ವಚನಗಳ ಆಧಾರವನ್ನು ನೋಡುವಾಗ ಅದು ಎಷ್ಟು ಸತ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾರೇ ಇರಲಿ, ನೀನು ಎಷ್ಟೇ ದೊಡ್ಡ ಪದಾಸೀನನಾಗಿರು, ನನ್ನನ್ನು ಯಾರು ಏನು ಮಾಡ್ಕೊಳ್ತಾನೆ, ನನ್ನಂಥ ಬಲಿಷ್ಠನ ಯಾರಿಲ್ಲ, ನನ್ನ ಅಧಿಕಾರದಲ್ಲಿದ್ದೇನೆ, ನಾನು ಎಷ್ಟು ಲಂಚ ತೆಗೆದುಕೊಂಡ್ರು ನನ್ನನ್ನು ಯಾವನೇನು ಮಾಡ್ಕೊಳ್ಳಿಕ್ಕಾಗದೇ ಇದ್ರೂ ಕೂಡ ನೀನು ಮಾಡಿರುವ ಪಾಪವೇ ನಿನ್ನನ್ನು ಪ್ರತಿದಿನ ಅಟ್ಟಿಸಿ 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 ನಿನ್ನನ್ನು ಬಾಧಿಸಿ, ವ್ಯಾಧಿ, ಶಾಪ, ರೋಗ, ವ್ಯಸನ, ವೇದನೆಗಳನ್ನು ನಿಮ್ಮನ್ನು ಪೀಡಿಸ್ತಾ ಇರ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಾಲೆಲ್ಲೂಯಾ. ಎಲ್ಲರೂ ಹೇಳ್ತೀರಾ ಅಲ್ಲೂಯಾ. ಅದಕ್ಕಾಗಿ ಕೆಳಗಿರುವ ಡಿಸ್ಕ್ರಿಪ್ಷನ್ ನೋಡ್ತೀರಿ, ಈ ಒಂದು ಲಂಚಕೋರನು, ಈ ಭ್ರಷ್ಟ ಅಧಿಕಾರಿಯ ಲೈಫ್ ಚೇಂಜ್ ಹೇಗೆ ಆಗಿದೆ ಎಂಬುದಾಗಿ. ತದನಂತರ ಒಂದೊಂದಾಗಿ, ಸರ್ ನೀವಿಷ್ಟೆಲ್ಲ ಸೂಟ್ ಹಾಕ್ಕೊಂಡಿದ್ರಿ, ಎಲ್ಲ ಹಾಕಿದ್ರು, ಆದರೂ ನಿಮ್ಮ ಸೂಟ್ ಹಾಕೊಂಡಿದ್ರು ಕೂಡ, ನೀವಿಷ್ಟೆಲ್ಲ ಒಳ್ಳೆ ಒಳ್ಳೆ ವಸ್ತ್ರಗಳನ್ನು ಧರಿಸಿಕೊಂಡ್ರು ಕೂಡ ನಿಮಗೆ ಅದರಿಂದ ಉಂಟಾಗತಕ್ಕಂಥ ಬೆಚ್ಚಗೆ, ಅದರಿಂದ ಉಂಟಾಗತಕ್ಕಂಥ ತೃಪ್ತಿ ನಿಮಗೆ ಯಾಕೆ ಆಗಲ್ಲ ಅಂದರೆ ಪಾಪದ ನಿಮಿತ್ತ, ದ್ರೋಹ ಅಪರಾಧಗಳ ನಿಮಿತ್ತ ಇರ್ತದೆ. ಮೀಕಾ ಪುಸ್ತಕ 6ನೇ ಅಧ್ಯಾಯ 13ನೇ ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಈ ಮಾತು. ಮೀಕಾ ಪುಸ್ತಕ ಅವರ ಪಾಪದ, ಅವರ ದ್ರೋಹ ಅಪರಾಧಗಳ ನಿಮಿತ್ತ. ಮೀಕಾ 6:13. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಅನೇಕ ಜನರಿಗೆ ಶೇರ್ ಮಾಡಿ, ನೀವು ಅನೇಕ ಜನರ ರಕ್ಷಣೆ ಮಾಡಲು ನಡೆಸೋದಕ್ಕಾಗಿ ಸುಂದರ. ಮೀಕಾ 6:13ರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆತನು ಹೇಳ್ತಾ ಇದ್ದಾನೆ ಚೆನ್ನಾಗಿ, ನೀವು ಹಾಕಿರ್ತಕ್ಕಂಥ ಈ ಪದಾಸೀನದ ಈ ಸೂಟು, ಈ ಬೂಟು, ಈ ಒಂದು ಅಧಿಕಾರದ ಯೂನಿಫಾರ್ಮ್ ನಿಮಗೆ ಆ ಒಂದು ಫೀಲನ್ನು, ಆ ಒಂದು ಅನಿಸುವಿಕೆಯನ್ನು, ಆ ಒಂದು ಬಲ ಸಾಮರ್ಥ್ಯವನ್ನು ನಿಮಗೆ ಸೂಚಿಸುವುದಿಲ್ಲ. ಅದರಿಂದ ಬರ್ತಕ್ಕಂಥ ಬೆಚ್ಚಗೆ ನಿಮಗೆ ಸಿಗೋದು. ಯಾಕಂದರೆ ನೀವು ಮಾಡ್ತಕ್ಕಂಥ ಪಾಪವು ನಿಮ್ಮನ್ನು ಭಯ, ದಿಗಿಲು, ಚಿಂತೆಯಲ್ಲೇ ಪೀಡಿಸ್ತಾ ಇರ್ತದೆ. ಓದ್ತೀರಿ. ಆದ ಕಾರಣ ಯೆರೂಸಲೇಮೇ, ನಿನಗೆ ಕ್ರೂರವಾದಂಥ ಪೆಟ್ಟು ಹಾಕುವೆನು, ನಿನ್ನ ಪಾಪಗಳ ನಿಮಿತ್ತವೇ ನಿನ್ನನ್ನು ಹಾಳು ಮಾಡುವೆನು. ನೀನು ತಿಂದರೂ ಆ ತಿಂದಿರುವ ಆಹಾರದಿಂದ ನಿನಗೆ ತೃಪ್ತಿ ಆಗದು.
ಹಸು ಮಾತ್ರ ನಿನ್ನದು ತೀರನೇ ತೀರದು. ನೀನು ನಿನ್ನವರನ್ನು ಕಳಿಸಿಬಿಟ್ಟರು ಅವರನ್ನು ಪಾರು ಮಾಡ್ಲಿಕ್ಕಾಗುದಿಲ್ಲ. ನೀನು ನಿನ್ನವರನ್ನು ಎಷ್ಟು ಮಾತ್ರ ಪಾರು ಮಾಡಲಿಕ್ಕೆ ನೋಡಿದ್ರು ಅವರನ್ನು ನೀನು ಪಾರು ಮಾಡಲಿಕ್ಕೆ ಆಗಲ್ಲ. ನೀನು ಯಾರ್ಯಾರನ್ನು ತಪ್ಪಿಸಿ ಪಾರು ಮಾಡಲಿಕ್ಕೆ ನೋಡ್ತೀಯೋ ಅವರಿಗೆ ಕತ್ತಿಗೆ ತುತ್ತಾಗಿ ಮಾಡುತ್ತೇನೆ ಎಂಬುದಾಗಿ ನ್ಯಾಯಾಧೀಶನು ಹೇಳ್ತಾ ಇದ್ದಾನೆ ದೇವರು. ನೀನು ಬಿತ್ತಿದ್ರು ಅಷ್ಟು ಕೊಯ್ಯುವುದಿಲ್ಲ. ನೀನು ಏನು ಬಿತ್ತಿದ್ರು ಅಷ್ಟು ನೀನು ಕೊಯ್ಲಿಕ್ಕೂ ಆಗುವುದಿಲ್ಲ. ಎಣ್ಣೆಯ ಕಾಯಿಗಳನ್ನು ಅಂದ್ರೆ ಒಲಿವ ಮರದ ಎಣ್ಣೆಯ ಬೀಜಗಳನ್ನು ಎಣ್ಣೆಯನ್ನು ತೊಳೆದರೂ ಅದನ್ನು ಕ್ರಶ್ ಮಾಡಿದ್ರು ಅದರ ಎಣ್ಣೆಯನ್ನು ನೀನು ಹಚ್ಚಿಕೊಳ್ಳುವ ಸೌಭಾಗ್ಯ ನಿನಗೆ, ನಿನ್ನ ಮೈಗೆ ಎಣ್ಣೆ ಹಚ್ಚಿಕೊಳ್ಳುವ ಸೌಭಾಗ್ಯ ನಿನಗೆ ಇರುವುದಿಲ್ಲ ಎಂಬುದಾಗಿ ಇಲ್ಲಿ ವಾಗ್ದಾನದಲ್ಲಿ ಇಲ್ಲಿ ದೇವರು ಮಾಡಿರತಕ್ಕಂಥ ಒಂದು ತರಾಟೆಗೆ ತೆಗೆದುಕೊಂಡಿರತಕ್ಕಂಥ ಕಾರ್ಯವನ್ನು ನೋಡ್ತಾ ಇದ್ದೆ ನಾವು. ದ್ರಾಕ್ಷಿ ಹಣ್ಣನ್ನು ನೀನು ಅದನ್ನು ತುಳಿದರೂ ಅದರ ದ್ರಾಕ್ಷಿ ನೀನು ಕುಡಿಯಲು ಆಗುವುದಿಲ್ಲ. ಇದು ನಿನಗುಂಟಾಗಿರ್ತಕ್ಕಂಥ ಶಾಪ. ಯಾಕಂದ್ರೆ ನೀನು ಮಾಡಿರುವ ಪಾಪದ ನಿಮಿತ್ತ ಬಂದಿರತಕ್ಕಂಥ ಈ ಒಂದು ಶಾಪ ನಿನ್ನನ್ನು ಕಾಡ್ತಾ ಇದೆ ಎಂಬುದು. ಹೌದು ಸರ್, ನೀವು ಹೇಳಿದ್ದು ಕರೆಕ್ಟ್ ಎಂಬುದಾಗಿ. ಇನ್ನೂ ಸ್ವಲ್ಪ ನಾವು ನೋಡ್ತಾ ಇದ್ರೆ ಹಗಾಯಿ 1:6 ಹೇಗಾಯ್ ಇಂಗ್ಲಿಷಲ್ಲಿ ಹೇಗಾಯ್ 1:6 ನಾವು ನೋಡ್ತೇವೆ. ಬೇಗನೆ ಓದ್ತೀರಿ. ಅದ್ಭುತವಾದಂಥ ಕಾರ್ಯ ಭ್ರಷ್ಟ ಅಧಿಕಾರಿಗಳು ಚೇಂಜ್ ಆಗೋದಕ್ಕಾಗಿ. ಹಗಾಯಿ 1:6 ನೀವು ಬಿತ್ತಿದ್ದು ಬಹಳ ಬೀಜ ಬಿತ್ತಿರ್ತೀರಿ, ಆದರೆ ಅದರ ಫಲವು ಸ್ವಲ್ಪವೇ ಕೊಯ್ತೀರಿ, ತಿನ್ನುತ್ತೀರಿ, ಆದರೆ ನಿಮಗೆ ಸಾಕಾಗುವುದಿಲ್ಲ, ನಿಮಗೆ ಹಸು ತೀರುವುದಿಲ್ಲ. ಆದರೆ ನೀವು ಪಾನಕವನ್ನು ಮಾಡುತ್ತೀರಿ, ನೀವು ಪಾನ ಮಾಡಿದ್ರು ಕೂಡ ಅದರಿಂದ ನಿಮಗೆ ತೃಪ್ತಿ ಆಗದು, ನಿಮ್ಮ ದಾಹ ಆರದು. ನೀವು ಬಟ್ಟೆಗಳು ಧರಿಸಿಕೊಂಡ್ರು ನಿನಗೆ ಬೆಚ್ಚಗಾಗುವುದಿಲ್ಲ. ಅಂದ್ರೆ ಅರ್ಥ ಏನು? ನೀನು ಎಂಥ ಯೂನಿಫಾರ್ಮ್ ಹಾಕೊಂಡಿದ್ರು ಕೂಡ ಆ ಯೂನಿಫಾರ್ಮಿನ ಆ ಗೊಮಾನು, ಆ ಯೂನಿಫಾರ್ಮಿನ ಆ ಒಂದು ಅಧಿಕಾರದ ಒಂದು ಪ್ರಭಾವವು, ಅದರ ಬೆಚ್ಚಗೆ, ಅದರಲ್ಲಿರ್ತಕ್ಕಂಥ ಆ ಆನಂದದ ಸುಖ ನಿನಗೆ ಬರುವುದಿಲ್ಲ. ಯಾಕಂದ್ರೆ ಕಾರಣ ಏನಂದ್ರೆ ನೀನು ಮಾಡಿರ್ತಕ್ಕಂಥ ದೋಚಿಕೊಳ್ಳುವ ಪಾಪ, ದ್ರೋಹ, ಅಪರಾಧಗಳ ನಿಮಿತ್ತ. ನೀನು ಸಂಬಳವೆಲ್ಲ ನೀನು ತಗೊಂಡೋಗಿ ನೀನು ಚೀಲದಲ್ಲಿ ಹಾಕಿದ್ರೆ ಆ ತೂತಿರುವ ಕಾರಣದಿಂದ ಆ ಸಂಬಳದ ಚೀಲವೆಲ್ಲ ಬೇಕಾಬಿಟ್ಟಿ ಆದ ಖರ್ಚುಗಳಿಗೆ ಬರ್ಕತ್ತಿಲ್ಲದೆ ಹೋಗ್ಬಿಡ್ತದೆ. ಆದ ಕಾರಣ ಎಂಬುದಾಗಿ ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರಿಯ ಸಹೋದರಿ, ಈ ಭ್ರಷ್ಟ ಅಧಿಕಾರಿಗೆ ಅರೆ ನಾನು ಎಂಥ ಘೋರ ಪಾಪಿ ಇದ್ದೇನೆ, ನನ್ನ ಪಾಪದ ನಿಮಿತ್ತ ಇಷ್ಟೆಲ್ಲ ತೊಂದರೆಗಳು, ಸಂಕಟಗಳು, ವೇದನೆಗಳು ಬರ್ತಂಬುದಾಗಿ ಎಷ್ಟು ಸ್ಪಷ್ಟವಾಗಿ ಸೇವಕನು ಹೇಳ್ತಾ ಇದ್ದಾನಲ್ಲ. ಹೌದು, ನಾನು ಘೋರ ಪಾಪಿ, ನಾನು ಮಾಡತಕ್ಕಂಥ ದ್ರೋಹ ಅಪರಾಧಗಳು ನಿಜವೇ, ಸತ್ಯವೇ ಎಂಬುದಾಗಿ ತನ್ನ ಅರ್ಥ ಮಾಡಿಕೊಂಡು ಅದೇ ಸಮಯದಲ್ಲಿ ಪರಿವರ್ತನೆ ಆತನ ಹೃದಯದಲ್ಲಿ ಆರಂಭವಾಯಿತು. ಅಯ್ಯೋ, ನಾನು ಇದರಿಂದ ಹೇಗೆ ಮುಕ್ತನಾಗಬೇಕು, ಇದರಿಂದ ಹೇಗೆ ನಾನು ಮುಕ್ತರಾಗಬೇಕು, ಹೇಗೆ ನಾನು ಪರಿವರ್ತನೆ ಪಡ್ಕೊಳ್ಬೇಕು ಅಂತಕ್ಕಂಥ ಭಯಂಕರವಾದಂಥ ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಿದ್ಯುತ್ ಶಕ್ತಿ ಹೋಗಿದ್ರು ಕೂಡ ನಿಮ್ಮೊಟ್ಟಿಗೆ ಸುವಾರ್ತೆ ಸಾರಲಿಕ್ಕೆ ದೇವರು ಅನೇಕ ವಿಧವಾದಂಥ ಉಪಕರಣಗಳಿಂದ ಸಹಾಯ ಮಾಡಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ತದನಂತರ ಆಗಿದ್ದೇನೆಂದ್ರೆ, ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ತದನಂತರ ಆಗಿದ್ದೇನೆಂದ್ರೆ ಅದರ ನಿಮಿತ್ತ ಅವರು ಏನಾದರೂ, ಪ್ರೈಸ್ ಲಾರ್ಡ್ ಜೀಸಸ್, ಆ ಅಧಿಕಾರಿ ತನ್ನ ಜೀವನದಲ್ಲಿ ದೊಡ್ಡ ಪರಿವರ್ತನೆ ಬಂದಿರುವುದರಿಂದ ಆ ಅಧಿಕಾರಿಗೆ ಇನ್ನು ಭಯ ಸ್ಟಾರ್ಟ್ ಆಯಿತು. ಅಯ್ಯೋ, ನಾನು ಮಾಡುವ ಅಪರಾಧ ನನ್ನ ಕಣ್ಮುಂದೆ ಬಂದಿದೆಯಲ್ಲ ಎಂಬುದಾಗಿ ಹೇಳ್ಕೊಂಡು ಆಗ ಸೇವಕನು ಅದ್ಭುತವಾಗಿ ಆತನನ್ನು ಆಧರಿಸ್ತಾನೆ. ಹಾಗಾದ್ರೆ ನಾನು ಏನು ಮಾಡಬೇಕು, ಎದರಿಂದ ನನಗೆ ಮುಕ್ತಿ ಸಿಗ್ತದೆ? ಇಲ್ಲ, ಏನಿಲ್ಲ, ನಿನ್ನ ಎಲ್ಲ ಶಾಪಗಳನ್ನು, ನಿನ್ನ ಎಲ್ಲ ರೋಗಗಳನ್ನು, ನಿನ್ನ ಮೇಲೆ ಬಂದಿರತಕ್ಕಂಥ ಎಲ್ಲ ಅನಿಷ್ಟವು, ದರಿದ್ರವು, ಅಶಾಂತಿಯ ಸಮಾಧಾನವು ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಹೊತ್ತು ಆತನು ನಮ್ಮನ್ನು ಕ್ಷಮಿಸಿದ್ದಾನೆ. ಯಾರ್ಯಾರು ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನಾಗಿ, ತನ್ನ ಒಡೆಯನಾಗಿ ಸ್ವೀಕರಿಸ್ತಾರೋ
ಅವರು ಜೀವಮಾನ ಕಾಲವೆಲ್ಲ ಪಾಪದಿಂದ ಶಾಪಿತಾಗೋರು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ಕಾಣ್ತಾ ಇದೆ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನನ್ನು ನಂಬಿದ ಕೂಡಲೇ ನಿನ್ನ ಜೀವನ ಎಷ್ಟು ಸುಖವಾಗಿರ್ತದೆ, ಎಷ್ಟು ಉನ್ನತವಾಗಿ ಹೋಗ್ತದೆ, ನಿನ್ನ ಜೀವನ ಇನ್ನೂ ಅಭಿವೃದ್ಧಿ ಹೊಂದುತ್ತದೆ, ನೀನು ಸಮಾಧಾನ ಶಾಂತಿಯಿಂದ ತುಂಬಿರ್ತೀವಿ. ಇದನ್ನು ಕೇಳಿದ ಕೂಡಲೇ ಆ ಸೇವಕನು ಈತನು ದೇವರ ವಾಕ್ಯವನ್ನು ಹೇಳಿ ಆತನಿಗೆ ಪ್ರೋತ್ಸಾಹವನ್ನು ನೀಡಿ, ಹಾಗಾದ್ರೆ ನಾ ಏನು ಮಾಡಬೇಕು? ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಾಗಿ ಒಡೆಯನಾಗಿ ನೀನು ಸ್ವೀಕರಿಸಿದರೆ ಈಗಲೇ ಯೇಸು ಕ್ರಿಸ್ತನು ನಿನ್ನ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯ, ನಿರೀಕ್ಷೆ, ಆನಂದಭರಿತವಾದಂಥ ಜೀವನ ನಿನಗೆ ಪ್ರಸಾದಿಸೋನೆಂಬುದಾಗಿ ಹೇಳ್ತಾನೆ. ಹಾಗಾದರೆ ನಾನು ಏನು ಮಾಡಬೇಕೆಂಬುದಾಗಿ ಕೇಳಿಕೊಂಡಿರುವಾಗ ತದನಂತರ ಈತನು ಯೇಸು ಕ್ರಿಸ್ತನ ಸ್ವೀಕೃತಿ ಪ್ರಾರ್ಥನೆ ಮಾಡಿಕೊಂಡ. ಎಸಯ್ಯ, ನಾನು ಪಾಪಿ, ನಾನು ದ್ರೋಹಿ, ನಾನು ಅಪರಾಧಿ ಎಂಬುದಾಗಿ ಪ್ರಾರ್ಥನೆಯಲ್ಲಿ ಆತನ ಬಾಯಿಂದ ಅರಿಕೆ ಮಾಡಿಸಿ, ಎಸಯ್ಯ, ನನ್ನ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ ನೀನು ಸಿಲುವೆ ಮೇಲೆ ಮರಣಿಸಿದಿ, ಕರ್ತನೇ ನನ್ನನ್ನು ಕ್ಷಮಿಸು ರಾಜ, ನನ್ನ ದ್ರೋಹ ಅಪರಾಧಗಳನ್ನು ಕ್ಷಮಿಸಿ ಎಂಬುದಾಗಿ ಈ ಒಂದು ವ್ಯಕ್ತಿ ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಯೇಸುವನ್ನು ತನ್ನ ಸ್ವಂತ ರಕ್ಷಕನಾಗಿ ವಿಮೋಚಕನಾಗಿ ಸ್ವೀಕರಿಸಿದ ಕೂಡಲೇ ಆತನಿಗೆ ಅದೇ ಕ್ಷಣದಲ್ಲಿ ಯೇಸುವಿನ ಆ ದಿವ್ಯ ಬೆಳಕು ಆತನ ಹೃದಯದೊಳಗೆ ಪ್ರವೇಶಿಸಿ ಆತನ ಒಳಗಿರ್ತಕ್ಕಂಥ ಎಲ್ಲ ಪಾಪಿಷ್ಟ ಕಾರ್ಯಗಳು ಒಂದೊಂದಾಗಿ ಹೋಗಲಾಡಿಸ್ತಾ ಒಂದು ಪವಿತ್ರಾತ್ಮದ ಶಕ್ತಿ ಆತನ ಮೇಲೆ ಇಳಿದು ಬಂದಾಗ ಆತನು ಸ್ತಬ್ಧನಾದನು. ಮನಃಶಾಂತಿಯಿಂದ, ಎಂದಿಗೂ ಊಹಿಸಲಾರದಂಥ, ಕಲ್ಪನೆಗೆ ಎಡಕಲಾರದಂಥ ಅಂಥ ಒಂದು ಅದ್ಭುತವಾದಂಥ ಶಾಂತಿ ಸಮಾಧಾನದಿಂದ ಆತನ ಮನಸ್ಸು ತುಂಬಿದ ಕೂಡಲೇ ಆಗ ಆತನಿಗೆ ಅರ್ಥ ಆಯಿತು, ನಿಜವಾಗಲೂ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಮರಣಿಸಿದ್ದಾನೆ, ನಮ್ಮ ದ್ರೋಹಾಪರಾಧಿಗಳಿಗಾಗಿ ಆತನು ಮರಣಿಸಿದ್ದಾನೆ, ಆತನ ಮರಣದಿಂದಲೇ ನಮಗೆ ಈ ಮುಕ್ತಿ ಸಿಕ್ಕಿದೆ ಎಂಬ ನಂಬಿಕೆ, ವಿಶ್ವಾಸ ಆತನಿಗೆ ಉಂಟಾಯಿತು. ಎಲ್ಲರೂ ಹೇಳ್ತೀರಿ ಹಲ್ಲೆಲೂಯ. ತದನಂತರ ಆ ಸೇವಕನು ಅದ್ಭುತವಾದಂಥ ವಚನಗಳಿಂದ ಆತನನ್ನು ಆಧರಿಸಿದ, ಬಲಪಡಿಸಿದ. ಹಾಗಾದರೆ ನೀನು ದೇವರ ಮಾತನುಸಾರವಾಗಿ ಇವತ್ತು ಯೇಸು ಕ್ರಿಸ್ತನ ಸ್ವೀಕರಿಸುವುದರಿಂದ, ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ಒಡೆಯನು, ಪ್ರಭು, ನಿನ್ನ ನಡೆಸುವ ನಾಯಕನು, ನಿನ್ನ ಪರಿಪಾಲಕನು ಎಂಬುದಾಗಿ ನೀನು ಸ್ವೀಕರಿಸುವುದರಿಂದ ಇವತ್ತಿಂದ ನಿನ್ನ ಮೇಲೆ ಯಾವ ದುಷ್ಟ ಶಕ್ತಿಗಾಗಲಿ, ಯಾವ ಶಾಪಕ್ಕಾಗಲಿ, ಯಾವ ಮಾಟಮಂತ್ರ ಶಕ್ತಿಗಾಗಲಿ ಅಧಿಕಾರವಿರುವುದಿಲ್ಲ. ಯಾಕಂದರೆ ನೀನು ಇಂದಿನಿಂದ ದೇವರ ಸಮುದ್ರದ ಭದ್ರಕೋಟೆಯಲ್ಲಿ ಸುರಕ್ಷಿತನಾಗಿದೆ ಎಂಬುದಾಗಿ ಆತನನ್ನು ವಾಕ್ಯಗಳಿಂದ ಪ್ರೋತ್ಸಾಹಿಸಿದ. ಪ್ರೈಸ್ ದ ಲಾರ್ಡ್ ಜೀಸಸ್. ಯೆಶಾಯ ಪ್ರವಾಚಕನ ಪುಸ್ತಕ 33ನೇ ಅಧ್ಯಾಯ 15ನೇ ವಚನ. ಜಾಗ್ರತೆಯಿಂದ ಕೇಳ್ಕೊಳ್ತೀರಿ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಯೆಶಾಯ ಪ್ರವಾಚಕನ ಪುಸ್ತಕ 33ನೇ ಅಧ್ಯಾಯ 15ನೇ ವಚನ. ಪ್ರೈಸ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಓದ್ರಿ, ಅಲ್ಲೇ ಕೊಟ್ಟಿದ್ದೀನಿ, ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟಿದ್ದೀನಿ. ನೀತಿಯಲ್ಲಿ, ಯೆಶಾಯ ಪ್ರವಚನ 33, ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲಾರಿಟಿ ಇದೆ ನೋಡ್ರಿ ಇಲ್ಲಿ. ನೀತಿಯಲ್ಲಿ ನಡೆದು ಯಥಾರ್ಥವಾಗಿ ನುಡಿದು ಮಾತನಾಡಿ ದೋಚಿಕೊಂಡ ಲಾಭ ಅಂದ್ರೆ ಎಕ್ಸ್ಟಾರ್ಷನ್, ದೋಚಿಕೊಂಡ ಲಾಭವನ್ನು ಬೇಡವೆಂದು ಲಂಚ ಮುಟ್ಟದಂತೆ ಕೈಯನ್ನು ಒದರಿ ರಕ್ತ ಸುದ್ದಿಗಳು ಅಂದ್ರೆ ಬ್ಯಾಡ್ ನ್ಯೂಸ್, ರಕ್ತಪಾತದ ಸುದ್ದಿಗಳಿಗೆ ಕಿವಿಗೊಡದೆ, ಕೆಟ್ಟ ಸುದ್ದಿಗಳಿಗೆ ಕಿವಿಗೊಡದೆ, ಕೆಟ್ಟದನ್ನು ನೋಡದಂತೆ ಕಣ್ಣನ್ನು ಮುಚ್ಚಿಕೊಳ್ಳೋನು, ಕೆಟ್ಟದನ್ನು ಕೇಳದೆ ಕಿವಿಯನ್ನು ಮುಚ್ಚಿಕೊಳ್ಳೋನು, ಕೆಟ್ಟದನ್ನು ನುಡಿಯದಂತೆ ಬಾಯನ್ನು ಭದ್ರಪಡಿಸಿಕೊಳ್ಳೋನು, ಯಥಾರ್ಥವಾಗಿ ನುಡಿಯೋನು, ಅಂಥವನನ್ನು ದೇವರು ಉನ್ನತ ಸ್ಥಳದಲ್ಲಿ ವಾಸ ಮಾಡುವನು. ಸುರಕ್ಷಿತವಾದಂಥ ಉನ್ನತ ಸ್ಥಳದಲ್ಲಿ ವಾಸ ಮಾಡುವನು. ಮುಂದೆ ಬಂಡೆಗಳು ಕೋಟೆಗಳು ಅಂಥವನಿಗೆ ಆಶ್ರಯವಾಗಿರುವುದು, ರೊಟ್ಟಿಯು ಅವನಿಗೆ ಆಹಾರದ ಯಾವ ಕೊರತೆಯು, ಬಂಡೆಗಳ ಕೋಟೆಯು ಅವನಿಗೆ ಆಶ್ರಯವಾಗುವುದು. ಅವನು ಸುಕ್ಷೇಮವಾಗಿ ನಿರ್ಭಯವುಳ್ಳ ಜೀವನ ಜೀವಿಸಲಿಕ್ಕೆ ಆತನಿಗೆ ಬಂಡೆ ಅಂತ, ಕೋಟೆ ಅಂತ, ಭದ್ರಕೋಟೆ ಆತನಿಗೆ ಅನುಗ್ರಹಿಸಲ್ಪಡುವುದು. ಆತನಿಗೆ ಯಾವ ರೊಟ್ಟಿಯ ಆಹಾರದ ಕೊರತೆ ಆಗುವುದಿಲ್ಲ. ಮತ್ತು ಅವನಿಗೆ ನೀರು ತಪ್ಪುವುದಿಲ್ಲ. ಏನು ಮಾಡೋದಿಲ್ಲ?
ನೀರು ಕೂಡ ಆತನಿಗೆ, ನೀರಿನ ಸರಬರಾಜು ಕೂಡ, ಪಾನಕವೂ ಕೂಡ ಆತನಿಗೆ ಎಂದಿಗೂ ತಪ್ಪುವುದಿಲ್ಲ. ದ್ರಾಕ್ಷಾರಸದಂಥ ಸಿಹಿಯಾದ ಜೀವನ ಆತನಿಗೆ ಪ್ರಸಾದಿಸಲ್ಪಡುವುದು. ನೆಕ್ಸ್ಟ್ ಬಹಳ ಇಂಟ್ರೆಸ್ಟಿಂಗ್ ಇದೆ. ಆ ರಾಜ್ಯದಲ್ಲಿ, ಆ ದೇವರ ರಾಜ್ಯದಲ್ಲಿ, ಮತ್ತು ಕಂಟಿನ್ಯೂ ಮಾಡ್ತೀರಮ್ಮ, ಆ ದೇವರ ರಾಜ್ಯದಲ್ಲಿ, ಆ ದೇವರ ರಾಜ್ಯಕ್ಕೆ ನೀನು ವಾರಸನಾಗಿದ್ದಾಗ, ಆ ದೇವರ ರಾಜ್ಯದಲ್ಲಿ ನೀನು ಬಾಧನಾಗಿರುವಾಗ, ಆ ದೇವರು ನಿನಗೆ ಒಡೆಯನಾಗಿರುವಾಗ, ಪ್ರಭು ಆಗಿರುವಾಗ, ಆ ದೇವರು ನಿಮಗೆ ಕರ್ತನ ಲಾರ್ಡ್ ಆಗಿರುವಾಗ, ಆ ರಾಜ್ಯನ ಅಂದ್ರೆ ಆ ಕರ್ತಾದಿಕರ್ತನ, ಆ ರಾಜನ ಸುಖ ಸಮೃದ್ಧಿಯಿಂದ ತುಂಬಿರುವ ಸೌಂದರ್ಯವನ್ನು ನಿನ್ನ ಕಣ್ಣಾರೆ ಕಣ್ತುಂಬ ನೀನು ನೋಡುವಿ. ಅತಿ ವಿಸ್ತಾರವಾದ ದೇಶವನ್ನು, ಅತಿ ವಿಸ್ತಾರವಾದ ದೇಶವನ್ನು ನಿನ್ನ ಕಣ್ಣಿಂದ ನೀನು ನೋಡುವಿ. ನಿನ್ನ ಕಣ್ಣು ತುಂಬ ನೀನು ನೋಡುವಿ. ಆಗ ಭಯವನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ, ಬರೆಯುವವನು ಎಲ್ಲಿ, ಅಂಗೀಕರಿಸುವವನು ಎಲ್ಲಿ, ಬರೆಯುವನು. ಈಗ 24ನೇ ವಚನ ನೋಡೋಣ, ದಯಮಾಡಿ ಎಲ್ಲರೂ ಕೇಳಿಸ್ಕೊಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಬರೆಯುವವನು ಎಲ್ಲಿ ಮತ್ತು ಎಲ್ಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಪ್ರಿಯ ಸಹೋದರಿ ಸಹೋದರೇ. 24ನೇ ವಚನ, ಯೆಶಾಯ ಪ್ರವಚನ ಪುಸ್ತಕ 33ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ಆ ಸಂಗತಿಯನ್ನು ನೋಡ್ತೇವೆ. ಯಾವನಾಗಿರಲಿ ನನ್ನ ನಿವಾಸಿ ನಾನು ರೋಗಿಯಾಗಿದ್ದೇನೆ ಎಂದು ಹೇಳುವುದಿಲ್ಲ. ಪ್ರೈಸ್ ಲಾರ್ಡ್. ಯಾವ ನಿವಾಸಿ ನಾನು ರೋಗಿಯಾಗಿದ್ದೇನೆಂದು ಹೇಳನು ಅಂದ್ರೆ ಅರ್ಥ ಏನು? ದೇವರ ರಾಜ್ಯದಲ್ಲಿ ಅಂತ ಸುಖ, ಶಾಂತಿ, ಸಮಾಧಾನ ಇರ್ತದೆ ಎಂಬುದಾಗಿ ತೋಚಿ ಬರ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ಕರ್ತನ ನಾಮ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಅಪಾರವಾದಂಥ ಸಂತೋಷ, ಹರ್ಷ ತರಲಿ ಎಂಬುದಾಗಿ ನನ್ನ ಹಾರೈಕೆ. ಹೀಗೆ ಯಾರು ಕ್ರಿಸ್ತನನ್ನು ನಂಬಿ ಆತನ ಆಶ್ರಯದೊಳಗೆ ಬರ್ತಾರೋ, ಆತನು ಯೇಸು ಕ್ರಿಸ್ತನು ಅವರಿಗೆ ಅರಸನು ಒಡೆಯನಾಗಿರುವಾಗ, ಆತನ ರಾಜ್ಯದಲ್ಲಿ ಭದ್ರಕೋಟೆಯಲ್ಲಿ ಸುಭದ್ರತೆಯಿಂದ ಬೆಚ್ಚಗೆ ಆನಂದಕರವಾಗಿ ನಿರ್ಭಯವುಳ್ಳವನಾಗಿ ಯಾವ ರೋಗ ಇಲ್ಲದವನಾಗಿ ಇರ್ತಾನೆ ಎಂಬುದಾಗಿ ಎಷ್ಟು ಸುಂದರವಾಗಿ ಹೇಳಲಾಗಿದೆ. ಅವನಿಗೆ ರೊಟ್ಟಿ, ಊಟದ, ಆಹಾರದ ಕೊರತೆ ಆಗೋದಿಲ್ಲ, ಅವನಿಗೆ ನೀರಿನ ಕೊರತೆ ಆಗೋದಿಲ್ಲ, ಅವನಿಗೆ ಯಾವ ಸುಖದ ಕೊರತೆ ಆಗೋದಿಲ್ಲ, ಯಾವ ಮೇಲುಗೂ ಅವನಿಗೆ ಕೊರತೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಆ ರಾಜ್ಯದಲ್ಲಿರುವ ಯಾವ ನಿವಾಸಿಯು ನಾನು ರೋಗಿಯಾಗಿದ್ದೇನೆಂದು ಹೇಳುವುದೇ ಇಲ್ಲ. ಆಗ ಈ ರೈಲ್ವೆ ಭ್ರಷ್ಟ ಅಧಿಕಾರಿ, ರೈಲ್ವೆ TC ಈ ವಾಕ್ಯಗಳನ್ನೆಲ್ಲ ಕೇಳಿ ಆತನ ಯೇಸು ಕ್ರಿಸ್ತನಿಗೆ ತನ್ನ ಜೀವನವನ್ನು ಸಮರ್ಪಿಸಿ, ಯೇಸು ಕ್ರಿಸ್ತನಲ್ಲಿ ಇಂಥ ಒಂದು ಅದ್ಭುತವಾದಂಥ, ಅಪಾರವಾದಂಥ ಆ ಸಿಲುವೆ ಮರಣದಲ್ಲಿ ನನ್ನ ಎಲ್ಲ ಶಾಪಗಳನ್ನು ಹೊತ್ತುಕೊಂಡಿದ್ದಾನೆ ಅಂತ ಹೇಳಿಕೊಂಡು ಆತನ ಸಂಪೂರ್ಣವಾಗಿ ಯೇಸು ಕ್ರಿಸ್ತನಿಗೆ ತನ್ನ ಜೀವನವನ್ನು ಸಮರ್ಪಿಸಿದ ನಂತರ ಅಲ್ಲಿ ಆಗಿದ್ದೇನೆಂದರೆ, ಆತನು ಪ್ರತಿದಿನ ಬೈಬಲನ್ನು ಓದಬೇಕೆಂಬುದಾಗಿ ಆ ಸಿಕ್ಕಿರುವ ಸೇವಕನೊಂದು ಬೈಬಲನ್ನು ಕೊಟ್ಟು ಆತನಿಗೆ ಪ್ರೋತ್ಸಾಹಿಸ್ತಾನೆ. ಪ್ರತಿದಿನ ನೀನು ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು. ಈತನು ಪ್ರತಿದಿನ ಬೈಬಲ್ ಪ್ರಾರ್ಥನೆ ಓದ್ತಾರಾಗ ಈತನ ಜೊತೆ ನೂತನ ಪ್ರತಿಯೊಂದು ದಿನ ಈತನಲ್ಲಿ ಒಂದೊಂದು ಹೊಸ ಮಾರ್ಪಾಟ ಬರ್ತಾ ಇತ್ತು. ಬೈಬಲ್ ಓದ್ತಾ ಇದ್ದುಕೊಂಡು ಒಂದು ವಚನ ಈತನ ಹೃದಯವನ್ನು ಕದಲಿಸಿಬಿಟ್ಟಿತು. ಪರಲೋಕ ರಾಜ್ಯ, ಆ ದೇವರ ರಾಜ್ಯಕ್ಕೆ ಬಾಧ್ಯನಾಗಬೇಕಾದ್ರೆ ನಾನು ಇಂತೆಲ್ಲ ಪಾಪ ಮಾಡಿಬಿಟ್ಟಿದ್ದೀನಲ್ಲ ಎಂಬುದಾಗಿ ಹೇಳಿಕೊಂಡು ಆತನ ಮನವರಿಕೆ ಆಯಿತು. 1 ಕೊರಿಂಥಿ 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಗೋ ನೀವು ನಿಮ್ಮನ್ನು ನೀವೇ ಯಾಕೆ ಮೋಸಗೊಳಿಸಿಕೊಳ್ಳುತ್ತಾ ಇದ್ರಿ? ನೀವು ನಿಮ್ಮ ಸಹೋದರರಿಗೆ ಅನ್ಯಾಯ ಮಾಡುತ್ತೀರಿ, ಅವರನ್ನೇ ಅಪಹರಿಸುತ್ತೀರಿ. ನೀವು ನಿಮ್ಮ ಸಹೋದರಿಗೆ ಮೋಸ ಮಾಡ್ತಾ ಇದ್ರಿ, ನಿಮ್ಮ ಸ್ವಂತ ಸಹೋದರಿಗೆ ನೀವು ದಗಾ ಮಾಡ್ತಾ ಇದ್ರಿ, ಅನ್ಯಾಯ ಮಾಡ್ತಾ ಇದ್ರಿ, ಅವರನ್ನೇ ಮೋಸ ಮಾಡ್ತಾ ಇದ್ರಿ. ಅನೀತಿವಂತರು ನೆನ್ಪಿಟ್ಕೊಳ್ರಿ. ನೀತಿವಂತನಿಲ್ಲ ಒಬ್ಬನಾದ್ರಿಲ್ಲ. ಹೌದು, ನೀತಿವಂತನಿಲ್ಲ ಒಬ್ಬನಾದ್ರಿಲ್ಲದ್ರ ಕಾರಣದಿಂದಲೇ ಯೇಸು ಕ್ರಿಸ್ತ ನೀತಿವಂತರಾಗಿ ಅನೀತಿವಂತನು ದೇವರ ರಾಜ್ಯಕ್ಕೆ, ಆ ಪರಲೋಕ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯೋದು. ಮೋಸ ಹೋಗಬೇಡ್ರಿ, ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ತಾ ಇದ್ರಿ, ಮೋಸ ಹೋಗಬೇಡ್ರಿ. ಜಾರರು ಅಂದ್ರೆ ಮದುವೆ ಮಾಡಿಕೊಳ್ಳಿಕ್ಕೆ ಮುಂಚೆ ಇನ್ನೊಬ್ಬನ ಜೊತೆಲಿ ಸ್ತ್ರೀಯರು
ಪುರುಷನ ಜೊತೆಲಿ, ಪುರುಷರು ಸ್ತ್ರೀಯರ ಜೊತೆಲಿ ಇಟ್ಟುಕೊಂಡ ಅನೈತಿಕವಾದಂಥ ಸಂಬಂಧವು ಮಾಡಿಕೊಳ್ಳತಕ್ಕಂಥವ್ರಿಗೆ ಜಾರರು, ಆಮೇಲೆ ವಿಗ್ರಹಾರಾಧಿಕರು, ವ್ಯಭಿಚಾರಿಗಳು, ತನ್ನ ಪುರುಷನನ್ನು, ತನ್ನ ಗಂಡನನ್ನು, ತನ್ನ ಹೆಂಡತಿಯನ್ನು ಮೋಸ ಮಾಡಿ ಇನ್ನೊಬ್ಬರ ಜೊತೆಲಿ ಅನೈತಿಕವಾದಂಥ ಸಂಬಂಧ ಇಟ್ಕೊಳ್ಳೋದು ವ್ಯಭಿಚಾರಿಗಳು, ವೀಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು. ಅಂದ್ರೆ ಬೈಬಲ್ನಲ್ಲಿ ಕುಡಿಬಾರ್ದು ಅಂತ ಎಲ್ಲಿ ಬರೆಯಲ್ಪಟ್ಟಿದೆ? ಹಲೋ ನೋಡ್ರಿ, ಇಲ್ಲಿ ಬರೆಯಲ್ಪಟ್ಟಿದೆ. ಕುಡುಕರು, ಮದ್ಯಪಾನ ಕುಡುಕರು, ಬೈಯುವವರು, ಕೆಟ್ಟ ಬೈಗಳವನ್ನು ಬೈಯುವವರು ದೇವರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಬೈಯುವವರು, ಸುಳುಕೊಳ್ಳುವವರು, ಇದೇ ಎಕ್ಸ್ಟಾರ್ಷನ್ ಎಂಬುದಾಗಿ ಹೇಳೋದು. ದೇವರ ರಾಜ್ಯಕ್ಕೆ ಸುಳುಕೊಳ್ಳುವವರು. ಟಿಕೆಟ್ 100 ರೂಪಾಯಿ ಇದ್ರೆ 100 ರೂಪಾಯಿ ಟಿಕೆಟ್ ಕೊಡಬೇಕಲ್ಲ? ಇಲ್ಲ, ಅವನು ಟಿಕೆಟ್ ರಿಸರ್ವೇಷನ್ ಕನ್ಫರ್ಮ್ ಮಾಡಲಿಕ್ಕೆ 100 ರೂಪಾಯಿ ಇದ್ರೆ 500 ರೂಪಾಯಿ ತಗೊಂಡು ಅವ್ರ ಹತ್ರ ಸುಳುಕೊಳ್ತಿದ್ದ. ಅವ್ರ ಪಾಪ ಅನಿವಾರ್ಯದಿಂದ ಕೊಡುವಂಥ ಸ್ಥಿತಿ ಬರ್ತಾ ಇತ್ತು. ಇದು ಎಕ್ಸ್ಟಾರ್ಷನ್ ಎಂಬುದಾಗಿ ಹೇಳ್ತಾರೆ. ಅಂಥವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬ ಈ ವಚನ, ಈ ವ್ಯಕ್ತಿ ತಾನು ಬೈಬಲ್ ಓದುವಾಗ ಈ ವಚನ ಅವನ ಜೀವನದಲ್ಲಿ ಮತ್ತೊಂದು ಹಂತದಲ್ಲಿ ಒಂದು ದೊಡ್ಡ ಮಾರ್ಪಾಟ ತಂದಿದ್ದನ್ನು ನಾವು ನೋಡುತ್ತೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಂಥ ಒಂದು ಸಂಗತಿ ನಾವು ಬಹಳ ಜಾಗ್ರತೆಯಿಂದ ಲಕ್ಷ್ಯ ಕೊಟ್ಟು ಕೇಳಿಕೊಳ್ಬೇಕು. ಯಾಕಂದ್ರೆ ಈ ವ್ಯಕ್ತಿ ಇದನ್ನು ಓದಿದ ಕೂಡಲೇ ಆತನಿಗೆ ನೆನಪು ಬಂದಿದೆ ಏನಂದ್ರೆ, ಆಫೀಸಿಂದ ಒಂದೊಂದು ವಸ್ತು ಹೇಳದೆ ಕೇಳದೆ ಅಧಿಕಾರಿಗಳ ಕಣ್ಮರೆಯಿಂದ ಮನೆಗೆ ತೆಗೆದುಕೊಂಡು ಬಂದಿರತಕ್ಕಂಥ ಎಲ್ಲ ವಸ್ತುಗಳನ್ನು ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ನಲ್ಲಿ ಹಾಕಿ, ಒಂದು ದೊಡ್ಡ ವೆಹಿಕಲ್ನಲ್ಲಿ ಹಾಕಿ, ಒಂದು ವಾಹನದಲ್ಲಿ ಹಾಕಿ ಅದನ್ನು ಆಫೀಸ್ ಹತ್ರ ತೆಗೆದುಕೊಂಡು ಬಂದು ಎಲ್ಲ ವಾಹನದಿಂದ ಆಫೀಸ್ ಒಳಗೆ ಎಲ್ಲ ತೆಗೆದುಕೊಂಡು ಹೋಗಿರುವ ವಸ್ತುಗಳನ್ನೆಲ್ಲ ಮತ್ತು ತಿರುಗಿ ಆಫೀಸ್ಗೆ ಒಪ್ಪಿಸಿದನು. ಆ ಸಮಯದಲ್ಲಿ ಸಂಪೂರ್ಣ ಡಿಪಾರ್ಟ್ಮೆಂಟೇ ಸ್ತಬ್ಧರಾಗಿಬಿಟ್ರು, ಶಾಕ್ ಆಗಿಬಿಟ್ರು. ಏನಪ್ಪ, ಇಂಥ ಭ್ರಷ್ಟ ರೈಲ್ವೆ TC ಆಗಿರ್ತಕ್ಕಂಥ ವ್ಯಕ್ತಿ ತನ್ನ ಕೆಳಗಿನ ಸಿಬ್ಬಂದಿಗಳಿಗೂ ಕೂಡ ಲಂಚದಿಂದ ಬಾಧಿಸ್ತಕ್ಕಂಥ ವ್ಯಕ್ತಿ, ಈತನಲ್ಲಿ ಇಂಥ ದೊಡ್ಡ ಮಾರ್ಪಾಟ ಬರಲು ಸಾಧ್ಯವೇನು? ಈತನು ಅಲ್ಲಿ ಸಂಪೂರ್ಣವಾಗಿ ಎಲ್ಲ ಆತನ ಮನೆಗೆ ತೆಗೆದುಕೊಂಡಿರುವ ಎಲ್ಲ ವಸ್ತುಗಳನ್ನು ಮಾನಸಾಂತರ, ಇದು ನಿಜವಾದ ಮಾನಸಾಂತರ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಲ್ಲ ನನ್ನ ಕೇಳ್ತಕ್ಕಂಥ ಕ್ರೈಸ್ತವರೇ, ಒಂದು ವೇಳೆ ಕದ್ದುಕೊಂಡು ಮತ್ತು ನೀವು ಮಾನಸಾಂತರ ಮಾಡಿಕೊಂಡು ಮನೆಯಲ್ಲಿ ಹಾಗೆ ವಸ್ತುಗಳು ಇಟ್ಕೊಂಡು ಅದ್ರ ನಿಜವಾದಂಥ ಮಾನಸಾಂತರ ಅಲ್ಲ. ಆತನ ಏನೇನು ವಸ್ತುಗಳು ತಗೊಂಡು ಹೋಗಿದೆ ಆ ಎಲ್ಲ ವಸ್ತುಗಳು ಸನ್ಮಾನದಿಂದ ತಂದು ತಿರುಗಿ ಆ ರೈಲ್ವೆ ಆಫೀಸಿನಲ್ಲಿ ಬಂದು ಒಪ್ಪಿಸಿದನು. ಒಪ್ಪಿಸಿದ ಕೂಡಲೇ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳು ಕೂಡ ಸ್ತಬ್ಧರಾದರು. ವಾಟ್ ಅ ಚೇಂಜ್! ಹೌ ಹಿ ವಾಸ್ ಬಿನ್ ಚೇಂಜ್ಡ್. ಹೂ ಹ್ಯಾಸ್ ಬಿನ್ ಚೇಂಜ್ಡ್ ಹಿಮ್? ಯಾರು ಆತನನ್ನು ಬದಲಾಯಿಸಿದರು? ಯಾರು, ಹೇಗೆ ಈತನಿಗೆ ಇಂಥ ದೊಡ್ಡ ಮಾರ್ಪಾಟ ಬಂದಿದೆ ಎಂಬುದಾಗಿ ಎಲ್ಲ ಆಫೀಸ್ನಲ್ಲಿರತಕ್ಕಂಥ ಸಿಬ್ಬಂದಿಗಳು, ಅಧಿಕಾರಿಗಳು, ಪರಿಚಯಸ್ಥರು ಮತ್ತು ಕೆಲಸಗಾರರು ಎಲ್ಲರೂ ಆಶ್ಚರ್ಯಚಕಿತರಾದರು. ಎಂಥ ಅಧಿಕಾರಿ! ಪ್ರೈಸ್ ದ ಲಾರ್ಡ್ ಜೀಸಸ್. ಆಗ ಈತನು ಹೇಳಿದೇನೆಲ್ಲ, ಯೇಸು ने मेरा जीवन को बदल दिया है, अब मैं पाप के जीवन से मुक्त हो गया हूं. ನನ್ನ ಜೀವನವನ್ನು ಯೇಸು ಕ್ರಿಸ್ತನು ಮಾರ್ಪಾಟ ಮಾಡಿದ. ನನ್ನ ಶಾಪ, ನನ್ನ ರೋಗ, ನನ್ನ ವ್ಯಾಧಿಗಳು, ನನ್ನ ಅನಿಷ್ಟ, ನನ್ನ ಶಾಂತಿ, ನನ್ನ ಸಮಾಧಾನ ಎಲ್ಲವನ್ನೂ ಆತನು ತೆಗೆದುಕೊಂಡ. ಆ ಸುಖದಲ್ಲಿ, ಆ ಸುಖವನ್ನು ನಾನು ಎಂದಿಗೂ ಕಳ್ಕೊಳ್ಳಿಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಏನೇನು ತಪ್ಪು ಮಾಡಿದನೆ ಅದಕ್ಕೆಲ್ಲ ಪಶ್ಚಾತ್ತಾಪ ಪಡೋದಷ್ಟಿರದೆ ಎಲ್ಲರ ಹತ್ರ ಹೋಗಿ ನನ್ನ ತಪ್ಪುಗಳನ್ನು ಒಪ್ಪಿಕೊಂಡು ನಾನು ಯಾರ್ಯಾರಿಗೆ ಏನೇನು ದೋಚಿಕೊಂಡಿದ್ದೇನೆ ಅದನ್ನು ತಿರುಗಿ ವಾಪಸ್ ಕೊಡಲಿಕ್ಕೆ ಆತನು ಎಲ್ಲರ ಜೊತೆಯಲ್ಲಿ ತಾನು ಸಮಾಧಾನ ಪಟ್ಟನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಗ ಆಫೀಸ್ನಲ್ಲಿ ಕೆಲವು ಸಿಬ್ಬಂದಿಗಳು ಆಶ್ಚರ್ಯಚಕಿತರಾದರು. ಆಮೇಲೆ ಕೆಲವು ಸಿಬ್ಬಂದಿಗಳಿಗೆ ಈತನು ಕಿರುಕುಳ ನೀಡಿದ. ಅವರ ಹತ್ರನೂ ಹೋಗಿ ಕೈ ಜೋಡಿಸಿ, ನಾನು ನಿಮಗೆ ಬಹಳ ತ್ರಾಸು ಕೊಟ್ಟಿದ್ದೇನೆ, ನಿಮ್ಮನ್ನು ಬಹಳಷ್ಟು ಕಾಡಿಸಿದ್ದೇನೆ, ಕಿರುಕುಳ ಕೊಟ್ಟಿದ್ದೇನೆ, ನನ್ನನ್ನು ಕ್ಷಮಿಸಿರಿ. ಇನ್ನು ಮುಂದೆ ನಾನು ಯಾವತ್ತೂ ನಿಮಗೆ ಕಿರುಕುಳ ಕೊಡೋದಿಲ್ಲ. ನನ್ನನ್ನು ಯೇಸು ನನ್ನ ಜೀವನವನ್ನು ರಕ್ಷಿಸಿದ್ದಾನೆ, ಆ ರಕ್ಷಣೆಯಲ್ಲಿರುವ ಸುಖದಿಂದ ಬಿಟ್ಟು ನಾನು ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಹೇಳಿಕೊಂಡು ಆತನು ಎಲ್ಲರ ಹತ್ರ ಕ್ಷಮಾಪಣೆ ಬೇಡಿಕೊಂಡ. ಏನಪ್ಪ, ಇಂಥ ಒಂದು ಭ್ರಷ್ಟ ರೈಲ್ವೆ TC ಇಂಥ ದೊಡ್ಡ ಮಾರ್ಪಾಟ, ಎಲ್ಲ ಜನರ ಹತ್ರ, ದೊಡ್ಡವ್ರ ಹತ್ರ, ಚಿಕ್ಕವ್ರ ಹತ್ರ ಹೋಗಿ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಜನರೊಟ್ಟಿಗೆ ಸಮಾಧಾನ ಪಡ್ತಾ ಇದ್ದಾನೆ. ಎಂಥ ಅದ್ಭುತವಾದಂಥ ಮಾರ್ಪಾಟ ಎಂಬುದಾಗಿ ಹೇಳಿಕೊಂಡು ಜನರು ಆಗ ಅರ್ಥ ಆಯಿತು, ಯೇಸು ಕ್ರಿಸ್ತನ ಶಿಲುಬೆ ಮರಣದ ಶಕ್ತಿ, ಯೇಸು ಕ್ರಿಸ್ತನ ಶಿಲುಬೆಯಿಂದ ಮರಣಿಸಿ ಆತನ
ಮರಣದಿಂದ ಮರಣಿಸಿ 3 ದಿನಗಳು ಉಣ್ಣಲ್ಪಟ್ಟು ಪುನರುತ್ಥಾನವಾಗಿರತಕ್ಕಂಥ ಶಕ್ತಿ ಸಾಮರ್ಥ್ಯ ಈತನ ಜೀವನದಲ್ಲಿ ಮಾರ್ಪಾಟ ತಂದಿದೆ ಎಂಬುದಾಗಿ ಈತನ ಅನೇಕ ಜನರಿಗೆ ತನ್ನ ಸಾಕ್ಷಿ ಮೂಲಕವಾಗಿ ತಿಳಿಸಿದ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರ ನನ್ನ ಪ್ರಿಯ ಸಹೋದರಿ ಸಹೋದರಿ. ಹಲ್ಲೆಲೂಯಾ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಎಷ್ಟು ಜಾಗ್ರತೆಯಿಂದ ಗಮನಿಸಿದ್ರು ಕೂಡ ಕಡಿಮೆ. ಆಗ ಈತನ ಜೀವನದಲ್ಲಿ ತಂದಿರತಕ್ಕಂಥ ಆ ದೊಡ್ಡ ಮಾರ್ಪಾಟ ಆತನು ಲೈಫ್ನಲ್ಲಿ ಇನ್ನು ದೇವರಿಗೆ ಸಮರ್ಪಿತನ. ಆಮೇಲೆ ಈತನ ಮನೆಗೆ ಹೋಗಿದ. ಯಾಕಂದರೆ ಇದ್ರ ಒಳಗೆ ಜಾರರು, ವ್ಯಭಿಚಾರಿಗಳು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದಾಗಿರುವಾಗ ಈತನ ಮನಸ್ಸೊಳಗೆ ಒಂದು ದೊಡ್ಡ ಪಾಪಿಷ್ಟವಾದಂಥ ಯೋಚನೆ ಇಟ್ಕೊಂಡಿದ್ದ. ಅದು ಯಾರಿಗೂ ಗೊತ್ತಿಲ್ಲ. ಆಗ ತನ್ನ ಹೆಂಡತಿ ಹತ್ರ ಹೋಗಿ ಹೇಳ್ತಾನೆ, ತನ್ನ ಹೆಂಡತಿಗೆ ಹೋಗಿ ಮಾತಾಡ್ತಾನೆ, ಹೇಳ್ತಾನೆ, ಇಲ್ಲ ರೇ, ನಾನು ನಿನ್ನನ್ನು ಮೋಸ ಮಾಡಬೇಕೆಂಬುದಾಗಿದೆ. ಅಯ್ಯೋ, ನಿನಗೇನು ಮಂತ್ರಿ ಅಂತ ಕೇಳ್ತಾಳೆ ಹೆಂಡತಿ. ನನಗ್ಯಾಕೆ ಮೋಸ ಮಾಡ? ಇಲ್ಲ, ನಾನು ದೊಡ್ಡ ವೈಭವದಲ್ಲಿದ್ದೆ, ಒಂದು ದೊಡ್ಡ ಪದಾಸೀನನಾಗಿದೆ, ನನಗೆ ಹಣದ ಕೊರತೆ ಇಲ್ಲಾಗಿತ್ತು, ಲಂಚವನ್ನು ತೆಗೆದುಕೊಂಡು ದುಡ್ಡು ಬರ್ತಾ ಇತ್ತು. ಅದಕ್ಕಾಗಿ ನಾನು ನಿನ್ನನ್ನು ಬಿಟ್ಟು ಇನ್ನೊಂದು ಕನ್ಯೆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಸುಖವಾಗಿರೋಣ ಎಂಬುದಾಗಿ ನೀನನ್ನು ಮೋಸ ಮಾಡಬೇಕೆಂಬುದಾಗಿ ತಿಳ್ಕೊಂಡು. ಅಯ್ಯೋ, ಇಂಥ ದೊಡ್ಡ ದುರ್ಬುದ್ಧಿ ಯಾವಾಗ ಬಂದ್ರಿ ನಿಮಗೆ? ಅಂದರೆ ಬಂದಿತ್ತು. ಆದರೆ ಯೇಸು ಕ್ರಿಸ್ತನ ಈ ಬೈಬಲ್ ವಾಕ್ಯವು ನನ್ನ ಜೀವನದಲ್ಲಿ ಮಹಾಪರಿವರ್ತನ ತಂದಿತು. ನನ್ನ ಪಾಪದ ನಿಮಿತ್ತ ನನಗೆ ಸುಖ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ, ಆನಂದ ಇಲ್ಲ. ಆ ಜೀವನದಿಂದ ನನ್ನ ಮುಕ್ತಗೊಳಿಸಿ ಯೇಸುವನ್ನು ನಂಬಿಕೊಂಡಿರುವಾಗ ಆ ಸಿಲುವೆ ಮರಣ ನನ್ನ ಜೀವನದಲ್ಲಿ ಸುಖ ಶಾಂತಿ ತಂದಿದೆ ಎಂಬುದಾಗಿ ಹೇಳಿ, ನಾನು ನಿಜವಾಗಲೂ ಇದನ್ನು ಯಾಕೆ ನಾನು ಒಪ್ಪಿಕೊಳ್ತಾ ಇದ್ದೇನೆ ಅಂದರೆ, ನಾನು ಎಂದಿಗೂ ನಿನಗೆ ಮೋಸ ಮಾಡುವುದಿಲ್ಲ ಎಂಬ ಸತ್ಯವನ್ನು ತಿಳಿಸೋದಕ್ಕಾಗಿ ಇವತ್ತು ನನ್ನ ಅಪರಾಧವನ್ನು ಒಪ್ಪಿಕೊಳ್ತಾ ಇದೆ ಎಂಬುದು ಹೇಳುವಾಗ ಅವಳಿಗೂ ಬಹಳ ಆಶ್ಚರ್ಯ ಆಯಿತು. ನನ್ನ ಗಂಡನಲ್ಲಿ ಇಂಥ ದೊಡ್ಡ ಮಾರ್ಪಾಟ, ಆಶ್ಚರ್ಯಚಕಿತಳಾದಳು ಅವಳು. ಪ್ರೈಸ್ ಲಾರ್ಡ್ ಜೀಸಸ್. ಅಂದರೆ ಯೇಸು ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ನಿಮ್ಮ ಒಡೆಯನಾಗಿ ರಕ್ಷಕನಾಗಿ ಸ್ವೀಕರಿಸಿದರೆ ಜಗತ್ತೇ ಸ್ತಬ್ಧರಾಗತಕ್ಕಂಥ ಮಾರ್ಪಾಟ ನಮ್ಮಲ್ಲಿ ಉಂಟಾಗ್ತದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಕೆಲವು ವರ್ಷಗಳಾದಮೇಲೆ ಆತನಿಗೆ ಇನ್ನು ಎಲ್ಲ ಲಂಚವನ್ನೆಲ್ಲ ಬಂದ್ ಮಾಡಿದ ಕೂಡಲೇ ಆತನಿಗೆ ಹಣದ ಕೊರತೆ ಬರ್ತಾ ಇತ್ತು. ಹಣದ ಕೊರತೆ ಬಂದಿರುವಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿದ, ಅಯ್ಯ, ನಾನೀಗ ನಂಬಿಕಸ್ಥನಾಗಿದ್ದೇನೆ, ಈಗ ನನಗೆ ಖರ್ಚುಗಳು ಸಾಕಾಗ್ತಿಲ್ಲ, ನನ್ನ ಮಕ್ಕಳ ವಿದ್ಯಾಭ್ಯಾಸಗಳಿಗೆ ಸಾಕಾಗ್ತಿಲ್ಲ ಎಂಬುದಾಗಿ ಪ್ರತಿದಿನ ಅವರ ಕುಟುಂಬ ಪ್ರಾರ್ಥನೆ, ಚರ್ಚ್ಗೆ ಯಾವುದೇ ದಿವಸ ತಪ್ಪದಂತೆ ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ತಾರೆ, ಕೆಲಸ ಇಲ್ಲದ ಸಮಯದಲ್ಲೆಲ್ಲ ಚರ್ಚ್ಗೆ ಹೋಗ್ತಾರೆ ಮತ್ತು ಬೈಬಲ್ ಪ್ರತಿದಿನ ಓದ್ತಾರೆ, ಪ್ರತಿದಿನ ಕುಟುಂಬ ಪ್ರಾರ್ಥನೆ ಆಡ್ತು. ಅದರಿಂದ ಅವರ ಹೆಂಡತಿನೂ ಈತನನ್ನು ಹಿಂಬಾಲಿಸ್ತಾ, ಅವರ ಮಕ್ಕಳು ಕೂಡ ಈ ರೈಲ್ವೆ ಅಧಿಕಾರಿ TCಯನ್ನು ಹಿಂಬಾಲಿಸ್ತಾ ಅವಳು ಕೂಡ ತನ್ನ ಜೀವನದಲ್ಲಿ ಮಾರ್ಪಾಟ ಹೊಂದಿದಳು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಇದಾದ ನಂತರ ದೇವರ ಹತ್ರ ಪ್ರಾರ್ಥನೆ ಮಾಡಿದ, ಅಯ್ಯ, ನನಗೆಲ್ಲ ಬಿಟ್ಟಿದ್ದೀನಲ್ಲ, ನನಗೆ ಕಷ್ಟ ಬಂದಿದೆ, ನೀನು ನೋಡಿದ್ರೆ ನಿನ್ನ ನಂಬಿಕೊಂಡ್ರೆ ಕರ್ತನ ಎಲ್ಲ ಶಾಪಗಳಿಂದ ಮುಕ್ತ ಮಾಡಿದೆ ಎಂಬುದಾಗಿ ಹೇಳ್ತಿ, ದರಿದ್ರದಿಂದ ಮುಕ್ತ ಮಾಡಿದೆ ಎಂಬುದಾಗಿ ಹೇಳ್ತಿ, ನನಗೆ ಸಹಾಯ ಮಾಡಿದೆ ಅನ್ನೋದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಕಲ್ಪನೆ ಮಾಡಲಿಕ್ಕೆ ಆಗಲಾರದಂಥ ದೊಡ್ಡ ಆಶೀರ್ವಾದ ಈತನಿಗೆ ಬಂತು. ಈತನಿಗೆ ಮೇಲಧಿಕಾರಿಗಳಿಂದ ಈತನ ವರ್ಚಸ್ಸನ್ನು, ಈತನ ಗುಣನಡತೆಗಳನ್ನು ನೋಡಿ ಈತನಿಗೆ ಸೀನಿಯರ್ ಟಿಕೆಟ್ ಕಲೆಕ್ಟರ್ ಆಗಿ ಪ್ರಮೋಷನ್ ಆಯಿತು. ಈತನಿಗೆ ಹೆಚ್ಚುವರಿ ಬಂತು. ಏನಾಯಿತು? ಹೆಚ್ಚುವರಿ ಈತನಿಗೆ ದೊರಕಿತ್ತು. ಅದೇನೆಂದರೆ ಸೀನಿಯರ್ ಟಿಕೆಟ್ ಕಲೆಕ್ಟರ್. ಇನ್ನು ಕೆಲವೇ ವರ್ಷಗಳಲ್ಲಿ ತದನಂತರ ಮತ್ತು ಪ್ರಾರ್ಥನೆ ಮಾಡಿದ, ಎಸಯ್ಯ, ಇದು ನನಗೆ ಸಾಕಾಗ್ತಾ ಇಲ್ಲ, ಸಹಾಯ ಮಾಡೇಸ ಎಂಬುದಾಗಿ ತದನಂತರ ಹೆಡ್ ಟಿಕೆಟ್ ಎಕ್ಸಾಮಿನರ್ ಎಂಬ ಮತ್ತು ತಿರುಗಿ ಪದಾಸೀನದ ಮೇಲೆ ಪದಾಸೀನಕ್ಕೆ ಹೋಗ್ತಾನೆ. ಆಮೇಲೆ ದೇವರ ಹತ್ರ ಇನ್ನೂ ನಂಬಿಕೆಯಿಂದ, ಇನ್ನೂ ವಿಶ್ವಾಸದಿಂದ ದೇವರು ಹುಡುಕ್ತಾ, ದೇವರನ್ನು ಪ್ರಾರ್ಥನೆ ಮಾಡ್ತಾ, ಇನ್ನೂ ಭಕ್ತಿಯಲ್ಲಿ ಬೀಳ್ತಾ. ಯಾಕಂದರೆ ಈತನ ಎಲ್ಲ ದುರ್ವ್ಯವಹಾರಗಳನ್ನು ಬಿಟ್ಟಿದ್ದ ಕೂಡಲೇ ದೇವರು ಪ್ರಾಮಾಣಿಕವಾಗಿ ಈತನ ಜೀವನದಲ್ಲಿ ಸಂಪತ್ತನ್ನು ಬರುವಂತೆ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆದರೆ ಇದರಲ್ಲಿ ಏನಿಲ್ಲ, ದುಃಖ ಇಲ್ಲ. ಜ್ಞಾನೋಕ್ತಿ 10:22 ಹೇಳಲಾಗಿದೆ, ದೇವರಿಂದ ಆಶೀರ್ವದಿಸಲ್ಪಟ್ಟವನು. ಬಹಳ ಜಾಗ್ರತೆಯಿಂದ ಕೇಳಿ. ಜ್ಞಾನೋಕ್ತಿ 10:22 ನಾವು ನೋಡ್ತಾ ಇದ್ದೇವೆ. ಬಹಳ ಜಾಗ್ರತೆಯಿಂದ, ದೇವರಿಂದ ಆಶೀರ್ವದಿಸಲ್ಪಟ್ಟವನು. ದೇವರ ಆಶೀರ್ವಾದ ಒಬ್ಬನನ್ನು ಐಶ್ವರ್ಯವಂತನಾಗಿ ಮಾಡುತ್ತದೆ, ಆದರೆ ಅದರೊಳಗೆ ದುಃಖವನ್ನು ಸೇರಿಸುವುದಿಲ್ಲ. The blessings of the God makes one rich, but never adds sorrow. ಅದರಲ್ಲಿ ದುಃಖವನ್ನು ಸೇರಿಸುವುದಿಲ್ಲ. ಆ ದೇವರ ಆಶೀರ್ವಾದ ಇವನು ದಿನೇ ದಿನೇ ಉನ್ನತ ಸ್ಥಿತಿ.
ಈ ರೈಲ್ವೆ TC, ಈ ರೈಲ್ವೆ ಭ್ರಷ್ಟ ಅಧಿಕಾರಿ ಜೀವನದಲ್ಲಿ ಈಗ ಹೆಡ್ ಟಿಕೆಟ್ ಟ್ರಾವೆಲಿಂಗ್ ಟಿಕೆಟ್ ಕಲೆಕ್ಟರ್ ಆಗಿ ಪ್ರಮೋಷನ್ ಆಯಿತು. ಇದು 3ನೇ ಪ್ರಮೋಷನ್. ತದನಂತರ 4ನೇ ಪ್ರಮೋಷನ್ ಟ್ರಾವೆಲಿಂಗ್ ಟಿಕೆಟ್ ಎಕ್ಸಾಮಿನರ್ ಆಗಿ ಮತ್ತೂ ಎತ್ತರವಾದಂಥ ಪರಿಸ್ಥಿತಿಗೆ, ಎತ್ತರವಾದಂಥ ಪದಾಸೀನಕ್ಕೆ ಈತನಿಗೆ ಹೆಚ್ಚುವರಿ ಬಂತು. ಅದನಂತರ ನೆಕ್ಸ್ಟ್ ಆತನಿಗೆ ಕೊನೆಯದಾಗಿ ಚೀಫ್ ಟಿಕೆಟ್ ಕಲೆಕ್ಟರ್, ಅಂದರೆ ಕಂಪ್ಲೀಟ್ ಆ ಟಿಕೆಟ್ ಕಲೆಕ್ಟರ್ ಎಕ್ಸಾಮಿನರ್ಗೆ ಚೀಫ್ ಆಗಿ, ಒಂದು ಪ್ರಧಾನ ಮುಖ್ಯಸ್ಥನಾಗಿ ಚೀಫ್ ಟಿಕೆಟ್ ಕಲೆಕ್ಟರ್ ಎಕ್ಸಾಮಿನರ್ ಎಂಬುದಾಗಿ ಈತನಿಗೆ ದೊಡ್ಡ ಪದಾಸೀನ ದೊರಕಿತು. ಈ ಪದಾಸೀನದ ಮೇಲೆ ಪದಾಸೀನ, ಪ್ರಮೋಷನ್ ಮೇಲೆ ಪ್ರಮೋಷನ್, ಪ್ರಮೋಷನ್ ಮೇಲೆ ಪ್ರಮೋಷನ್ ದೊರಕ್ತಾ ಇರೋದ್ರಿಂದ ಈತನು ಇನ್ನೂ ದೇವರಿಗೆ ನಂಬಿಕಸ್ಥನಾಗಿ ಪ್ರಾಮಾಣಿಕನಾಗಿದ್ದನು ಹೊರತು ದುರ್ಬುದ್ಧಿಗೆ ಅವಕಾಶ ಮಾಡಿಕೊಡಲಿಲ್ಲ. ಅನೇಕ ಜನರು ದೇವರ ನಂಬಿಕೊಂಡಿದ ಮೇಲೆ ಸುಳ್ಳು, ಮೋಸ, ವಂಚನಕ್ಕೆ ಬೇಗನೆ ಬಲಿ ಬೀಳುತ್ತಾರೆ. ಆದರೆ ಈತನು ದೇವರಿಗೆ ಸಮರ್ಪಿಸಿ ಪ್ರಾಮಾಣಿಕನಾಗಿದ್ದಾಗ, ಪ್ರಾಮಾಣಿಕದ ನಿಮಿತ್ತ ಈತನನ್ನು ದಿನೇ 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 ಆತನ ಎಬ್ಬಿಸ್ಕೊಂಡು ಬರ್ತಾರೆ. ಹೇಗೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡ್ರಿ ವಚನ. ಅದು ಯೆಶಾಯ ಪ್ರವಾಚನ ಪುಸ್ತಕ 33ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳಲಾಗಿದೆ, ನೀನು ನೀತಿಯಿಂದ ನಡ್ಕೊಳ್ಳೋದಾದರೆ, ನೀನು ಆ ದೇವರನ್ನು ಅನುಸರಿಸಿದ ಮೇಲೆ ನೀನು ನೀತಿಯಲ್ಲಿ ನಡ್ಕೊಳ್ಳೋದಾದರೆ, ನೀನು ಯಥಾರ್ಥವಾಗಿ ನುಡಿಯೋನಾಗಿದ್ದರೆ, ನೀನು ಕೆಟ್ಟ ಸುದ್ದಿಗಳನ್ನು ಕೇಳದೆ ಮತ್ತು ಕೆಟ್ಟ ನುಡಿಗಳನ್ನು ನುಡದೆ ಮತ್ತು ಕೆಟ್ಟದನ್ನು ನೋಡದಿರುವುದಾದರೆ ನೀನು ಭದ್ರಕೋಟೆಯಲ್ಲಿ ಸುಭದ್ರತೆಯಿಂದಿರುವಿ. ಯಾವ ಕೊರತೆ ನಿನಗಿರುವುದಿಲ್ಲ, ನೀರಿನ ಕೊರತೆ ಆಗಲಿ, ಆಹಾರದ ಕೊರತೆ ನಿನಗಿರುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಮತ್ತು ನೀನು ಭದ್ರಕೋಟೆಯಲ್ಲಿ ಸುರಕ್ಷಿತನಾಗಿರುವಿ, ಆನಂದ ನಿರ್ಭಯದಿಂದ ಇರುವಿ ಎಂಬುದಾಗಿ ಹೇಳಿರುವ ಭದ್ರಕೋಟೆಯಲ್ಲಿ ಪ್ರತಿದಿನ ಹೆಚ್ಚುವರಿ ಮೇಲೆ ಹೆಚ್ಚುವರಿ ಪ್ರಮೋಷನ್ ಆಗ್ತಾ ಬಂತು. ಪ್ರಮೋಷನ್ ಆಗಿದ ಮೇಲೆ ಈತನು ಕೊನೆಗೆ ದೇವರು ಈತನಿಗೆ ಸೇವೆ ಕರೀತಾನೆ. ಸೇವೆ ಕರೆದಾಗ ಹೆದರು ಬಿಡ್ತಾನೆ. ಅಯ್ಯೋ ದೇವರೇ, ನಾನು ಈಗ ತಾನೇ ಎಲ್ಲ ಮಾಡ್ಕೊಳ್ತಾ ಇದ್ದೇನೆ, ಮಕ್ಕಳಿಗೆ ಎಜುಕೇಷನ್ ಮಾಡ್ತಾ ಇದ್ದೇನೆ, ಈಗ ತಾನೇ ನಾನು ಕೆಲಸ ಬಿಟ್ಟು ಸೇವೆ ಬಂದರೆ ಕಷ್ಟ ಆಗ್ತದೆ ದೇವರೇ, ನನ್ನ ಮತ್ತು ನೋಡ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ ದೇವರೇ, ಹಾಗೀಗೆ ಅಂತೇಳಿ ದೇವರ ಜೊತೆಯಲ್ಲಿ ಈತನು ಅನೇಕ ರೀತಿಯಾದಂಥ ನೆಪಗಳನ್ನು ಹೇಳಿ ಈತನು ದೇವರ ಮಾತನ್ನು ಕೇಳದೆ ಮತ್ತು ತಿರುಗಿ ಆತನು ಕೆಲಸದ ಮೇಲೆ ತೊಡಗಿದನು. ಪ್ರೇಯರ್ ಮತ್ತು ಬೈಬಲ್, ದೇವರ ಭಯಭಕ್ತಿಯಲ್ಲಿ ನಡ್ಕೋತಿದ್ದೆ. ಆದರೆ ಸೇವೆಗೆ ಬರಬೇಕಾದ್ರೆ, ಅಯ್ಯೋ ದೇವರೇ, ನನ್ನ ಸೇವೆ ಕರೆದ್ರೆ ಹೇಗೆ, ನನ್ನ ನೋಡ್ಕೊಳ್ಳೋರು ಯಾರು, ನನ್ನನ್ನು ಕಾಪಾಡೋರು ಯಾರು, ನನ್ನ ಮಕ್ಕಳಿಗೆಲ್ಲ ನಾನು ಇನ್ನೂ ಸೆಟಲ್ ಮಾಡಿಲ್ಲಲ್ಲ ಅಂತ ಹೇಳ್ಕೊಂಡು ಚಿಂತೆ ಭರಿತನಾಗಿ ದೇವರ ಹತ್ರ ಹೇಳ್ಕೊಂಡ, ಕರ್ತನೇ ನನ್ನ ಈಗಲೇ ಸೇವೆ ಕರಿಬೇಡ ಕರ್ತನೆ ಎಂಬುದಾಗಿ ಬಹಳಷ್ಟು ಬೇಡಿಕೊಂಡ. ಆದರೆ ಅಲ್ಲಿ ಆಗಿದ್ದೇನೆಂದರೆ, ದೇವರು ಈತನ ಜೊತೆಲಿ ಹೈದರಾಬಾದಿಂದ ಪೂನಾಗೆ ಟ್ರಾನ್ಸ್ಫರ್ ಆತ. ಈತನಿಗೆ ಹೆಚ್ಚುವರಿ ಆಗಿದ ಮೇಲೆ ಅಲ್ಲಿ ದೇವರು ಆತನ ಜೊತೆ ಸ್ಪಷ್ಟವಾಗಿ ಮಾತಾಡಿದನು. ಪ್ರೈಸ್ ಲಾರ್ಡ್ ಜೀಸಸ್, ಬಹಳ ಸ್ಪಷ್ಟವಾಗಿ ಮಾತಾಡಿದನು. ಅದೇನೆಂದ್ರೆ, ಎಷ್ಟು ಅದ್ಭುತವಾದಂಥ ಮಾತು. ಇದನ್ನು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಯೋಬನ ಪುಸ್ತಕದಲ್ಲಿ ಯೋಬನ ಜೊತೆಲಿ ದೇವರು ಮಾತಾಡತಕ್ಕಂಥ ಅದ್ಭುತವಾದಂಥ ಮಾತು 38ನೇ ಅಧ್ಯಾಯ 39ರಿಂದ 41 ಓದ್ತಿರಿ. ದಯಮಾಡಿ ಬಹಳ ಜಾಗ್ರತೆಯಿಂದ ಓದ್ತಿರಿ. ದೇವರು ಸೇವೆಗೆ ಕರೆದಿರತಕ್ಕಂಥ ಈ ಭ್ರಷ್ಟಾಧಿಕಾರಿ ಮಾರ್ಪಾಟವಾಗಿ ತನ್ನ ವ್ಯಕ್ತಿತ್ವವನ್ನು, ವರ್ಚಸ್ಸನ್ನು ಸರಿಯಾಗಿ ಮಾಡಿಕೊಂಡು ದೇವರ ಭಯಭಕ್ತಿಯಲ್ಲಿ ನಡೀತಿರುವಾಗ ಈತನನ್ನು ಸೇವೆ ಕರೆದನು. ಆಗ ಆಗಿರತಕ್ಕಂಥ ಆತನು ದೇವರ ಹತ್ರ ಎಷ್ಟೋ ಹೇಳಿದನು, ದೇವರೇ ನಾನು ಈಗಲೇ ಕರಿಬೇಡ ದೇವರೇ, ನಾನು ಆಮೇಲೆ ಬರ್ತೀನಿ ಎಂಬುದಾಗಿ ಹೇಳಿದ. ಇಲ್ಲ, ಬರಲೇಬೇಕೆಂಬುದಾಗಿ ದೇವರು ಆತನಿಗೆ ಅಪ್ಪಣೆ ಕೊಟ್ಟಿರುವಾಗ, ನನ್ನ ನೋಡ್ಕೊಳ್ಳಿಲ್ಲ, ನನಗೆ ಖರ್ಚಿದೆ ಇಲ್ಲ, ನನಗೆ ಮಕ್ಕಳನ್ನು ಸೆಟಲ್ ಮಾಡಿಲ್ಲ, ನಾನು ಈಗಲೇ ರಾಜೀನಾಮೆ ಕೊಟ್ಟು ಬಂದರೆ ಹೇಗೆ ಎಂಬುದಾಗಿ ಹೇಳಿರುವಾಗ ದೇವರು ಆತನ ಜೊತೆ ಹೇಗೆ ಮಾತಾಡ್ತಾನೆ ನೋಡ್ರಿ. ಯೋಬನ ಪುಸ್ತಕ 38ನೇ ಅಧ್ಯಾಯ 39ನೇ ವಚನ. ಸಿಂಹಕ್ಕೋಸ್ಕರ ನೀನು ಬೇಟೆ ಆಡುವಿಯೋ? ದೇವರು ಕೇಳ್ತಾರೆ, ಸಿಂಹಕ್ಕೋಸ್ಕರ ನೀನು ಬೇಟೆ ಆಡುವಿಯೋ? ಇಲ್ಲವೇ ಅವು ಮರಿಗಳು ಅವುಗಳು ಗುಹೆಗಳಲ್ಲಿ ಕೂತುಕೊಂಡಿರುವಾಗ, ಗವಿಯಲ್ಲಿ ಹೊಂಚಿ ಮಲಗಿರುವಾಗ, ಪ್ರಾಯದ ಸಿಂಹಗಳ ಹಸುವೆಯನ್ನು ತೀರಿಸಲು ನಿನಗೆ ಆಗುತ್ತದೋ? ಅದರ ಮರಿಗಳಿಗೆ ತಿನ್ನುವುದಕ್ಕೆ ಇಲ್ಲದೆ ಅಳಿದಲ್ಲ. ಮೇಲಿಂದ ಹೋದ್ರೆ ಸರಿಯಾಗಿ ಹೋದ್ರೆ ಮತ್ತೆಲ್ಲ ಮಿಸ್ ಆಗಿದೆ. ಕಾಗಿಗಳ ಮರಿ ಅಂತ ಬರ್ಬೇಕಲ್ಲೇ. ಸಿಂಹಕ್ಕೋಸ್ಕರ ನೀನು ಬೇಟೆ ಆಡುವಿಯೋ? ಇಲ್ಲವೇ ಅವು ಗುಹೆಗಳಲ್ಲಿ ಕೂತುಕೊಂಡು ಹೊಂಚಿ ಹಾಕಿರುವಾಗ ಅವುಗಳ ಮರಿಗಳಿಗೆ ನೀನು ಆಹಾರವನ್ನು ಕೊಡಲು ನಿನಗೆ ಸಾಧ್ಯವೋ? ಆಗ ಆ ಮರಿಗಳು ತಿನ್ನೋದಕ್ಕೆ ಇಲ್ಲದೆ ಅಳೆದಿರುವಾಗ
ದೇವರಿಗೆ ಯಾವ ಮರಿಗಳು? ಸಿಂಹದ ಮರಿಗಳಾಗಲಿ ಕಾಗೆಯ ಮರಿಗಳಾಗಲಿ. ಮುಂದೆ ಹೋದ್ರಿ. ಕಾಗೆಗಳಿಗೆ ಅದರ ಆಹಾರವನ್ನು ಸಿದ್ಧ ಮಾಡುವನು ಯಾರು ನಿನಗೆ ಗೊತ್ತಿದೆಯಾ? ಇದನ್ನು ಹೇಳಿದ ಕೂಡಲೇ ಈ ಅಧಿಕಾರಿ ಎಂಥ ಅದ್ಭುತವಾದಂಥ ಮಾರ್ಪಾಡ. ನನ್ನ ಗೌರ್ಮೆಂಟ್ ಕೊಡ್ಲಿಕ್ಕಾಗಲಾರ್ದ ಆಹಾರವನ್ನು ಸಿಂಹಗಳಿಗೆ ಆತನು ಕೊಡ್ತಾ ಇದ್ದಾನೆ. ಸಿಂಹಗಳಿಗೆ ಬೇಟೆಯಾಡಿ ಕೊಡುವನು ಯಾರು? ಅಳಿಯುತ್ತಿರ್ತಕ್ಕಂಥ ಕಾಗೆ ಮರಿಗಳಿಗೆ ಮೊರೆ ಇಡುವ ಪ್ರಾರ್ಥನೆ ಮಾಡ ಕಾಗೆ ಮರಿಗಳು ಕೂಡ ದೇವರಿಗೆ ಮೊರೆ ಇಡುತ್ತಾವೆ. ಹಲ್ಲೆಲೂಯ. ಮನುಷ್ಯರಾದ ನಾವು ಯಾಕೆ ಮೊರೆ ಇಡಬಾರದು? ಕಾಗೆ ಮರಿಗಳು ಕೂಡ ದೇವರಿಗೆ ಮೊರೆ ಇಡುತ್ತವೆ. ಸಿಂಹದ ಮರಿಗಳು ಕೂಡ ದೇವರು ಹುಡುಕ್ತಾವೆ, ಮೊರೆ ಇಡುತ್ತವೆ. ಅವುಗಳನ್ನು ಸಲುತ್ತಿರ್ತಕ್ಕಂಥ ಆತ ಅವುಗಳನ್ನು ಸಾಕುವವನು ಯಾರು ನಿನಗೆ ಗೊತ್ತಾ ಎಂಬುದಾಗಿ ಹೇಳಿರುವಾಗ ಈ ರೈಲ್ವೆ ಅಧಿಕಾರಿ ಆತನು ಸ್ತಬ್ಧನಾಗಿಬಿಟ್ಟ. ಹೌದಲ್ಲ, ನನ್ನ ಸರ್ಕಾರ, ಈ ಪ್ರಪಂಚದ ಯಾವ ಸರ್ಕಾರ ಕೂಡ ಪಶು ಪ್ರಾಣಿ ಕಾಡಿನ ಪ್ರಾಣಿಗಳಿಗೆ ಅವರ ಆಹಾರವನ್ನು ಕೊಡಲಿಕ್ಕಾಗೋದಿಲ್ಲ. ಆದರೆ ಪರಲೋಕದ ಗೌರ್ಮೆಂಟ್ ಅವರೆಲ್ಲರೂ ನೋಡಿಕೊಳ್ತಾ ಇದ್ದಾರೆ. ಮೊರೆ ಇಡುವ ಆ ಪಶುಗಳು, ಆ ಕಾಗೆ ಮರಿಗಳು ಮೊರೆ ಇಟ್ಟಾಗ ಅವುಗಳಿಗೆ ಆಹಾರ ಕೊಡುವುದು ಯಾರು ನಿನಗೆ ಗೊತ್ತೋ? ಆತನು ನಿನಗೆ ಹೇಳ್ತಾ ಇದ್ದಾನೆ, ಸೇವೆಯನ್ನು, ನಿನ್ನ ಕೆಲಸವನ್ನು ಬಿಟ್ಟು ನನ್ನ ಸೇವೆಯನ್ನು ಮಾಡು. ಜಗತ್ತಿಗೆಲ್ಲ ತಿಳಿಸು ನಿನಗೆ ಹೇಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ಜಗತ್ತಿಗೆ ರಕ್ಷಣೆ ತಿಳಿಸು. ನಿನ್ನನ್ನು ನೋಡಿಕೊಳ್ಳೋನು ನಾನು. ಪಶು ಪ್ರಾಣಿ ಪಕ್ಷಿಗಳು ಜೀವರಾಶಿಗಳನ್ನು ಸಾಕುತ್ತಿರ್ತಕ್ಕಂಥ ನಾನು ನಿನ್ನನ್ನು ನೋಡಿಕೊಳ್ಳಲು ನನಗೆ ಆಗುವುದಿಲ್ಲವೋ? ಪಶುಗಳು ಮೊರೆ ಇಡ್ತಾ ಇದ್ರೆ ಅವುಗಳಿಗೆ ನಾನು ಕೊಡ್ತಾ ಇರ್ತಕ್ಕಂಥನಾಗಿದೆ ಎಂಬುದಾಗಿ ದೇವರು ಹೇಳಿದ ಕೂಡಲೇ ತಕ್ಷಣ ಆತನು ಹೋಗಿ ತನ್ನ ಡಿಪಾರ್ಟ್ಮೆಂಟ್ಗೆ ಹೋಗಿ ರಾಜೀನಾಮೆ ಕೊಡ್ತಾರವಾಗ ಅವರ ಅಧಿಕಾರಿಗಳು, ಏನಪ್ಪ ಇಂಥ ಕೆಲಸ ರಾಜೀನಾಮೆ ಕೊಡ್ತಾ ಇದ್ದೀನಿ ನೀನು? ಏನಪ್ಪ ಏನು ತಲೆ ಕೆಟ್ಟಿದ್ದೀನಿ ನಿಂಗೆ ಅಂತ ಹೇಳಿದ್ರಿ. ಇಲ್ಲ, ಮೇರಾ ಬಹುತ್ ಬಡಾ ಗೌರ್ಮೆಂಟ್ ಹೈ, ಓ ಗೌರ್ಮೆಂಟ್ ಕೆ ಅಧೀನ್ ಮೇ ಕಾಮ್ ಗುಜಾರ ಹೂಂ. ಹಲ್ಲೆಲೂಯಾ. ಈ ಗೌರ್ಮೆಂಟ್ ಬಿಟ್ಟು ನಾನು ಪರಲೋಕದ ರಾಜ್ಯದ ಗೌರ್ಮೆಂಟ್ನಲ್ಲಿ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನಗೆ ರಾಜೀನಾಮಾ ಸ್ವೀಕಾರ ಮಾಡಿ ಎಂಬುದಾಗಿ ಕೇಳಿಕೊಂಡಾಗ ಅಲ್ಲಿರುವ ಎಲ್ಲರೂ, ಈತನ ಸ್ನೇಹಿತರು ಎಲ್ಲರೂ ಆತನಿಗೆ ಹೇಳಿದರು, ನೀನು ಹೇಗೆ ಇಂಥ ದೊಡ್ಡ ಪದಾಸೀನನಾಗಿದ್ದು, ಇಂಥ ದೊಡ್ಡ ಅಧಿಕಾರದಲ್ಲಿದ್ದು ನೀನು ಬಿಟ್ಟು ಹೋಗ್ತಾ ಇದ್ದಿಲ್ಲ? ಎಲ್ಲ ಜನ ನಿನ್ನ ಮೆಚ್ಕೊಂಡಿದ್ದಾರೆ. ಹೌದು, ದೇವ್ರ ಸೇವೆ ಮಾಡು, ಪ್ರಾರ್ಥನೆ ಮಾಡು, ಬೈಬಲ್ ಓದು, ಚರ್ಚ್ಗೆ ಹೋಗಲ್ಲ, ಟೈಮ್ ಸಿಗಲ್ಲ, ಸೇವೆಗೆ ಹೋಗು, ಆದರೆ ಏನು ನೀನು ರಾಜೀನಾಮೆ ಕೊಡ್ತಿಲ್ಲ? ಇಲ್ಲ, ಜಗತ್ತನ್ನೇ ಕಾಪಾಡತಕ್ಕಂಥವನು ನನ್ನ ಒಡೆಯನಾಗಿದ್ದಾನೆ. ಆತನ ಸೇವೆ ನಾನು ಸಂತುಷ್ಟನಾಗಿ ಮಾಡಬೇಕೆಂಬುದಾಗಿ ಆತನು ರೈಲ್ವೆ ಸೇವೆಗೆ ರಾಜೀನಾಮೆ ಕೊಟ್ಟು ಈಗ ಕರ್ತನಾದ ಪರಲೋಕದ ಗೌರ್ಮೆಂಟ್ ಸೇವೆಗೆ ಆತನು ಸಮರ್ಪಿಸಿ ಈಗ ದೇವರ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಈಗ ಈತನ ವರ್ಚಸ್ಸು, ಈತನ ಪ್ರಾಮಾಣಿಕತ್ವ, ಈತನ ಸಾಕ್ಷಿ ಅನೇಕ ಜನರನ್ನು ಪ್ರಾರ್ಥನೆಗೆ, ಈತನ ಸಭೆಯಲ್ಲಿ ತುಂಬಿ ಬರುವಂತೆ ದೇವರು ಮಾಡ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಸುಗಂಧ ತೈಲಕ್ಕಿಂತಲೂ ಒಳ್ಳೆ ಹೆಸರು ಅತಿ ಉತ್ತಮ. ನಮ್ಮ ವರ್ಚಸ್ಸನ್ನು ನಾವೆಷ್ಟು ಸರಿಯಾಗಿ ಇಟ್ಕೊಳ್ಬೇಕು, ದೇವರಿಗೆ ಸಮರ್ಪಿಸುವ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇವತ್ತು ಕೇಳಿರ್ತಕ್ಕಂಥ ಈ ವಾಕ್ಯಗಳು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ತರಲಿ ಎಂಬುದಾಗಿ ಹಾರಸ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಎಷ್ಟೋ ಆಸಕ್ತಿಯಿಂದ ಕರ್ತನೆ, ಇವತ್ತು ರಾಜ ಅನೇಕ ಭ್ರಷ್ಟರು, ದುಷ್ಟರು, ಕದೀಮರು ಕರ್ತನೆ, ಯಾರ್ಯಾರು ದೇವರಿಗೆ ಇಷ್ಟವಿಲ್ಲದವರು ಕರ್ತನೆ, ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಭ್ರಷ್ಟರಾಗಿದ್ದಾರೆ, ಅವರೆಲ್ಲರಿಗೆ ಸುವಾರ್ತೆ ಇವತ್ತು ತಲುಪುವಂತೆ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಶಿಲುಬೆ ಮರಣ ನಮ್ಮೆಲ್ಲರ ಪಾಪ, ಶಾಪ, ರೋಗಗಳನ್ನು ಕ್ಷಮಿಸಿ ನಮಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಬದುಕುತ್ತಿರುವ ಲೋಕದಲ್ಲಿ ಸುಭದ್ರತೆ. ನನ್ನ ರಾಜ್ಯದಲ್ಲಿ ವಾಸ ಮಾಡುವನು ಯಾವನು? ನಾನು ರೋಗಿಯಾಗಿದ್ದೇನೆ ಎಂದು ಹೇಳುವುದಿಲ್ಲ, ಯಾವ ಕೊರತೆ ಅವನಿಗಿರುವುದಿಲ್ಲ. ಯೆಹೋವನನ್ನು ಹುಡುಕುವನು. ಸಿಂಹದ ಮರಿಗಳು ಬೇಕಾದರೆ ಹಸಿದು ದಾಹಗೊಂಡು ಬಾಯಾರಿ ಒಣಗಬಹುದು, ಆದರೆ ದೇವರನ್ನು ಹುಡುಕುವನು ಯಾವ ಮೇಲಿಗೂ ಅವನಿಗೆ ಕೊರತೆ ಆಗುವುದಿಲ್ಲ ಹೇಳಿದಂತೆ ರಾಜ, ಇವತ್ತು ಯಾರ್ಯಾರು ನಿನ್ನ ಸುವಾರ್ತೆಯನ್ನು ಕೇಳಿ ತಮ್ಮ ಜೀವನವನ್ನು ಸಮರ್ಪಿಸ್ತಾ ಇದ್ದಾರೆ ಅವರಿಗೆ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ ಉಂಟಾಗಲಿ. ಯೇಸು ಕ್ರಿಸ್ತು ನಾಮದಲ್ಲಿ ರೋಗದಿಂದ ಬಳಲುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಯೇಸುವಿನ ಶಿಲುಬೆ ಮರಣದಿಂದ, ಯೇಸುವಿನ ಗಾಯಗಳಿಂದ ಅವರಿಗೆ ಸ್ವಸ್ಥತೆ ಉಂಟಾಗಿದೆ. ಈಗಲೇ ನಂಬುವುದಾದರೆ ಅವರ ಸ್ವಸ್ಥತೆ ಅವರಿಗೆ ಕಾಯಮಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ.
ಬಿಡುಗಡೆ ಆಗಲಾರದಂಥ ಸಂಕಟ, ಬಿಡುಗಡೆ ಆಗಲಾರದಂಥ ತೊಂದರೆಗಳು, ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳು ಯೇಸು ಕ್ರಿಸ್ತು ನಾಮದಲ್ಲಿ ಅವರಿಗೆ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾರೆ ಕರ್ತನೇ. ಯೇಸು ನಾಮದಲ್ಲಿ ಸಂಪೂರ್ಣ ಸ್ವಸ್ಥತೆ, ಆರೋಗ್ಯ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಕೇಳತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿಗಾಗಲಿ. ಇಂದಿನಿಂದ ಕೇಳಿರ್ತಕ್ಕಂಥ ಇವರೆಲ್ಲರೂ ಕರ್ತನೆ ದೇವರನ್ನು ಪ್ರಾರ್ಥಿಸೋದ್ರಲ್ಲಿ, ದೇವರ ವಾಕ್ಯವನ್ನು ಓದೋದ್ರಲ್ಲಿ, ಕರ್ತನೆ ಪ್ರಾಮಾಣಿಕತ್ವದಲ್ಲಿ, ನೀತಿಯಲ್ಲಿ ನಡೆದುಕೊಂಡು ಯಥಾರ್ಥವಾಗಿ ನಡೆಯುವವನು. ಓ ಹಾಲೆಲೂಯ್ಯ. ಕೆಟ್ಟದನ್ನು, ಕೊಲೆ ವಾರ್ತೆಯನ್ನು, ರಕ್ತಪಾತಗಳನ್ನು ಕೇಳದೆ ನೋಡದೆ ಇರುವವನು ದೇವರ ಭದ್ರಕೋಟೆಯಲ್ಲಿ ಸುಭದ್ರತೆಯಿಂದ ಸುರಕ್ಷಿತವಾಗಿ, ಸುಖವಾಗಿ, ಕ್ಷೇಮವಾಗಿ, ಯಾವ ಕೊರತೆ ಇಲ್ಲದಂತೆ, ಯಾವ ರೋಗ ಇಲ್ಲದಂತೆ ಬದುಕುನೆಂಬುದಾಗಿ ಯೆಶಾಯ ಪ್ರವಾಚನ ಪುಸ್ತಕ 33ನೇ ಅಧ್ಯಾಯ 15, 16, 17, 24ರಲ್ಲಿ ಹೇಳಿದ ಪ್ರಕಾರವಾಗಿ ಕರ್ತನೇ ಕೇಳುತ್ತಿರ್ತಕ್ಕಂಥ ಎಲ್ಲರಿಗೆ ಅದು ಪ್ರಾಪ್ತವಾಗಲಿ ಎಂಬುದಾಗಿ ಯೇಸು ಕ್ರಿಸ್ತು ನಾಮದಲ್ಲಿ ಹಾರೈಸುತ್ತಾ ಪ್ರಾರ್ಥಿಸಿ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್. ನನ್ನ ಎಲ್ಲ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಬರಲಿ ಎಂಬುದಾಗಿ ಆರಿಸ್ತಾರೆ. ಅನೇಕ ಜನರಿಗೆ ಇದು ಶೇರ್ ಮಾಡ್ತೀರಿ. ಇಂಥ ಒಂದು ಭ್ರಷ್ಟಾಧಿಕಾರದಲ್ಲಿ ಜೀವನ ಚೇಂಜ್ ಆಗಿದೆ ಅಂದರೆ ಯಾಕೆ ನಮ್ಮೆಲ್ಲರಲ್ಲಿ ಚೇಂಜ್ ಆಗಬಾರ್ದು? ಗಾಡ್ ಬ್ಲೆಸ್ ಯು.